ಮೇಂಟೈನ್ ಮಾಡ್ತಾ ಇದ್ದಾರೆ ಮೇಡಮ್. ಮೊದಲು ಒಂದು ಬೋರ್ ಕೊರೆದು 560 ಅಡಿ ಬೋರ್ ಕೊರೆದು 15 ನಿಮಿಷ ನೀರು ಬಂತು, 15ರಿಂದ 16 ನಿಮಿಷ ನೀರು ಬಂತು. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಗುರುರಾಜ್. ನಾನು ಬೇಸಿಕಲಿ ಬಂದು ಡಿ ಕಾಳೆನಹಳ್ಳಿ, ಚನ್ನರಾಯಪಟ್ಟಣದಿಂದ 1.5 ಕಿಲೋಮೀಟರ್ ದೂರ ಆಗುತ್ತೆ. ನಾನು ಇವಾಗ ಪ್ರೊಫೆಷನಲಿ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮ್ಯಾನೇಜರ್ ಆಗಿ ಒಂದು MNC ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಟೀಮ್ ಇಟ್ಕೊಂಡು ಆ ಟೀಮ್ ಜೊತೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಲ್ಲಿ ಸುತ್ತಮುತ್ತ ಶ್ರವಣಬೆಳಗೊಳ ಹೋಬಳಿ ಹಾಗೂ ಚನ್ನರಾಯಪಟ್ಟಣ ಸುತ್ತಮುತ್ತ ಶಾಲೆಗಳಿಗೆ ಎಸ್ಪೆಷಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳುಗಳಿಗೆ ನಾವು ನಮ್ಮದೇ ಆದಂಥ ಸಪೋರ್ಟ್ ಮಾಡ್ತಾ ಇದ್ದೀವಿ. ವೀಡ್ ಕಟಿಂಗ್ ಮಾತ್ರ ಮಾಡೋವಂಥದ್ದು ನಾವು ಉಳೋ ಕಾನ್ಸೆಪ್ಟ್ ಏನಿಲ್ಲ. ಇಲ್ಲಿ ಉಳುಮೆ ಮಾಡಿದ್ರು ತೆಂಗಿನ ಸಸಿಗಳು ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಇಲ್ಲ ಮೇಡಮ್, ನಾವು ಉಳುಮೆ ಮಾಡದೇ ಇರೋದೇ ಒಂದು ಕಾನ್ಸೆಪ್ಟ್. ನಾವು ಇದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅಂದ್ರೆ ನ್ಯಾಚುರಲ್ ಆಗಿ ಬೆಳೆಯೋದು. ಓಕೆ, 100%. ಸರ್ ಕೆಲವ್ರು ಹೇಳ್ತಾರೆ ಕಳೆ ಬಿಟ್ರೆ ಹೌದು ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ, ಕೆಲವರು ಅದು ಇಲ್ಲ ತಪ್ಪು ಅಂತ ಹೇಳ್ತಾರೆ. ಯಾವ್ದು ಸರಿ ಮೇಡಮ್? ಸರಿ ತಪ್ಪು ಯಾವುದೂ ಇಲ್ಲ. ನೀವು ಭೂಮಿಲಿ ಏನಾದರೂ ಬೆಳಿಬೇಕಂತ ಅಂದ್ರೆ ಉಳ್ಳೆ ಬೇಕಾಗುತ್ತೆ. ಈಗ ರಾಗಿ ಬೆಳಿಬೇಕು ಅಥವಾ ನೀವು ಜೋಳ ಬೆಳಿಬೇಕು, ನೀವೇನೇ ಒಂದು ಕ್ರಾಪ್ ಬೆಳಿಬೇಕಂತಾರೆ ಭೂಮಿ ಉಳ್ದಲ್ಲೇ ಬೆಳೆಯೋಕ್ಕಾಗಲ್ಲ. ಹಾಗಂತ ಏನು ತೆಂಗಿನ ಮರ ಹಾಳಾಗುತ್ತೆ ಅಂತ ನಾನು ಹೇಳಲ್ಲ. ಅಂದರೆ ನನ್ನ ಅನುಭವದಲ್ಲಿ ತೆಂಗಿನ ಮರಕ್ಕೆ ಈಗ ನನ್ನ ಕಾಳೆನಹಳ್ಳಿನಲ್ಲಿ ನಾನು ಉಳ್ತಾ ಇದ್ದೋ, ಒಳ್ಳೆ ತೆಂಗಿನ ಮರದಲ್ಲಿ ಫಲನೂ ಇತ್ತು. ಆದರೆ ನೀವೇನು ಮಾಡಲ್ಲ ಅಂದರೆ ಉಳ್ದೇ ಇದ್ರೂ ಒಳ್ಳೇದು. ಭೂಮಿನಲ್ಲಿ ಒಂದು ಮೈಕ್ರೋಬ್ಸ್ ಆಗಲಿ ಎರೆಹುಳುಗಳಾಗಲಿ ಉತ್ಪತ್ತಿಯಾಗಿ ಬೇಕಾದಂಥದ್ದು ಗೊಬ್ಬರ ಹಾಕ್ಲೇಬೇಕಾಗುತ್ತೆ. ಗೊಬ್ಬರ ಅಂತಾನೆ ನಾನು ಹೇಳ್ತಾ ಇರೋಂಥದ್ದು ರಾಸಾಯನಿಕ ಗೊಬ್ಬರ ಅಲ್ಲ, ತಿಪ್ಪೆ ಗೊಬ್ಬರಗಳು. ಅದರಲ್ಲೂ ಸಹ ಸೀಮೆ ಹಸಿನ ಗೊಬ್ಬರದ ಬಗ್ಗೆ ನಾನು ಮಾತಾಡಲ್ಲ. ನಾನು ಹೇಳ್ತಾ ಇರೋದು ಕುರಿ, ಆಡು ಅಥವಾ ನಾಟಿ ಹಸುಗಳು, ಎಮ್ಮೆ, ಈ ಥರ ಗೊಬ್ಬರಗಳು ತುಂಬ ಒಳ್ಳೆಯದು. ಮೂಸಂಬಿ ನೋಡ್ಬೋದು. ಯಾವ್ಯಾವ ಥರ ಹಣ್ಣಿನ ಗಿಡ ಇದೆ ಸರ್ ಇಲ್ಲಿ? ಮೇಡಮ್ ಇಲ್ಲಿ ಆಲ್ಮೋಸ್ಟ್ ಒಂದು 60 ಥರ ಹಣ್ಣಿನ ಗಿಡಗಳಿದೆ. 60 ಥರ? ಒಂದು 55ರಿಂದ 60 ಥರ ಹಣ್ಣಿನ ಗಿಡ ಇದೆ. ಮೂಸಂಬಿ ಇದೆ, ಸೀಬೆ ಇದೆ, ಬಟರ್ ಫ್ರೂಟ್ ಇದೆ. ಒಂದು ನಿಮಿಷ, ಬಟರ್ ಫ್ರೂಟು ಇತ್ತು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ನನಗೆ 60 kg ವಾಟರ್ ಆಪಲ್ ಕೊಟ್ಟಿದೆ ಮೇಡಮ್, 3 ಗಿಡ. ಆಗ್ಲೇ ಎಷ್ಟು ವರ್ಷದ ಸರ್ ಇದು? ಇದು ಜಸ್ಟ್ 2.5 years ಮೇಡಮ್. ಎಷ್ಟು ಚೆನ್ನಾಗಿದೆ ನೋಡಿ. 2 ವರ್ಷಕ್ಕೆ ಆಗ್ಲೇ ಇಷ್ಟು ಕೊಟ್ಟಿದೆ. ಹೌದು. ಸೀಬೆ ಜಾಸ್ತಿ ಇದೆ ಅಲ್ವಾ ಸರ್? ಹೌದು ಮೇಡಮ್, ಸೀಬೆನೂ ಇದೆ. ಇದು ಸರ್? ಇದು ಮೂಸಂಬಿನೇ. ಓಕೆ. ಇನ್ನು ಕರಿಬೇವಿದೆ. ನಿಮ್ಗೆ ಆಗಲೇ ಹೇಳಿದಾಗೆ NPK, ಇದು ನೈಟ್ರೋಜನ್ ಯಥೇಚ್ಛವಾಗಿ ಭೂಮಿನಲ್ಲಿ ಶೇಖರಣೆ ಮಾಡುವಂಥದ್ದು ನುಗ್ಗೆ ಗಿಡ. ಅದ್ರ ಜೊತೆಗೆ ನುಗ್ಗೆ ಗಿಡನು ಮಧ್ಯ ಹಾಕಿದ್ದೀರಾ ಅಲ್ವಾ ಜಾಸ್ತಿನೇ? ಹೌದು. ಈಗ ನಾನು ಒಂದು ತೆಂಗಿನ ಮರಕ್ಕೆ ಒಂದು 4 ನೋಡಿ, ಇದನ್ನ ನೀವು ಗಮನಿಸ್ಬೋದು ರೈತರುಗಳು. ಇಲ್ಲಿ ನುಗ್ಗೆ ಗಿಡ ಇದೆ, ಇದಾದ್ಮೇಲೆ ಎಷ್ಟು ಗಿಡ ಆದ್ಮೇಲೆ ನುಗ್ಗೆ ಗಿಡ ಇದೆ ಹೇಳಿ ಸರ್, ಇದು ಪ್ಲಾನ್ ಹೆಂಗ್ ಮಾಡಿದೀರಾ ಅಂತ? ಹೌದು, ಪ್ರತಿ ತೆಂಗಿನ ಮರಕ್ಕೂ NPK ಬೇಕು, ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಶ್. ಅದಕ್ಕೆ ಬೇಕಾದಂಥದ್ದನ್ನ ನಾವು ಹೊರಗಡೆ ತಂದು ಹಾಕ್ತೀವಿ. ಅದರ ಕೆಮಿಕಲ್ ಫರ್ಟಿಲೈಸರ್ ಅದನ್ನೆಲ್ಲ ತಂದು ಮಿಕ್ಸ್ ಮಾಡಿ ಹಾಕ್ಬೋದು. ಬಟ್ ಇದಕ್ಕೆ ನಾನು ಕೊಡೋದು ಬರೀ ಸಗಣಿ ಗೊಬ್ಬರ. ಅಂದರೆ ಇದುವರೆಗೆ ಇದ್ರ ಜೀವಿತಾವಧಿಯಲ್ಲಿ ನೆಡ್ಬೇಕಾದ್ರೆ ಒಂದ್ಸರಿ ಕೊಟ್ಟಿದ್ದೆ, ಅದು ಬಿಟ್ಟರೆ 1 year ಬ್ಯಾಕ್ ಒಂದ್ಸರಿ ಕೊಟ್ಟದ್ದು, 2 ಸರಿ ಕೊಟ್ಟದ್ದು ಇದ್ರ ಲೈಫಲ್ಲಿ, ಅಂದರೆ 3 years ಅಲ್ಲಿ. ಇದಕ್ಕೆ ನಾನು ಇನ್ ಫ್ಯೂಚರಲ್ಲಿ ಈಗ ನಾನು ಕೊಡ್ತಾ ಇದ್ದೀನಿ, ಪ್ರತಿ ಸರಿನೂ ನಾನು ಕೊಡೋದಕ್ಕೆ ನಾನು ರೆಡಿ ಇಲ್ಲ. ಯಾಕಂದರೆ ನಾನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದನ್ನು ಯೋಚನೆ ಮಾಡಿ ಭೂಮಿನಲ್ಲೇ ಡೆವಲಪ್ ಆಗಬೇಕಂದ್ರೆ ನುಗ್ಗೆ ಮತ್ತು ಕರಿಬೇವು 2 ನೈಟ್ರೋಜನ್ ಡೆವಲಪ್. ನನ್ನ ತೆಂಗಿನ ಮರದ್ದು ಬೇರೆ ಏನಿವೆ ಇಲ್ಲಿ ತನಕ ಬಂದೇ ಬರುತ್ತೆ. ಸೂಪರ್. ಯಾಕೆಂದ್ರೆ ಇದು ಗರಿ ಅವ್ರು ಹೇಳೋ ಪ್ರಕಾರ ಗರಿ ನೀರು ಎಲ್ಲಿ ಬೀಳುತ್ತೆ ಅಲ್ಲಿ ತನಕನೂ ಬೇರೆ ಇರುತ್ತೆ ಅಂತ. ಹಾಗಾಗಿ ಇದು 2 ನೈಟ್ರೋಜನ್ ಅನ್ನ ನಮಗೆ ಭೂಮಿ ಒಳಗಡೆ ಶೇಖರಣೆ ಮಾಡುತ್ತೆ, ಏನು ನೇಚರ್ ಇಂದ ತಗೊಂಡು. ಏನು ಅಂದ್ರೆ ನಿಮ್ ಫೀಲ್ಡ್ ಅಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ತರ ಇದೆ ಸರ್. ಇಲ್ಲಿ ವಿಡಿಯೋ ನೋಡಿದ್ರೆ ಅಥವಾ ನಿಮ್ ಫೀಲ್ಡ್ ನ ನೋಡಿದ್ರೆ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ತುಂಬಾ ಇದೆ ಬಿಡಿ ಅಲ್ವಾ. ಇನ್ನು ಪೊಟ್ಯಾಶ್ ಬಂದ್ರೆ ಮೇಡಮ್, ಬಾಳೆ ಗಿಡ ಇದೆ. ಓಕೆ. ನಿಮ್ ಬಾಳೆನ ಕಂದುಗಳು ಕಟ್ ಮಾಡಿ ಅದ್ರ ವೇಸ್ಟೇಜ್ ಕಟ್ ಮಾಡಿ ಹೆಸರೆ ಪೊಟ್ಯಾಶ್ ಕೊಡುತ್ತೆ. NP ಆಯ್ತಾ. ಇನ್ನು ಫಾಸ್ಫರಸ್ಗೆ ಇಲ್ಲಿ ಗ್ಲಿರ್ಸಿಡಿ ಹಾಕೋ ಪ್ಲಾನ್ ಇತ್ತು. ಈ ಗ್ಲಿರ್ಸಿಡಿ ಕೊನೆಗೆ ನನ್ನ ಪ್ಲಾನ್ ಚೇಂಜ್ ಮಾಡಿ ಬಾರ್ಡರ್ಗಳಿಗೆ ಹಾಕೊಳ್ಳೋಣ ಗ್ಲಿರ್ಸಿಡಿ. ನೋಡಿ ಇಲ್ಲಿ ನೋಡಿ, ಅಳತೆ ನೋಡ್ಬೋದು ನೀವು ಅವ್ರು ಎಷ್ಟು ತೋರಿಸ್ತಾ ಇದಾರೆ ಅಂತ. ಅಲ್ಲಿ ತೆಂಗಿನ ಮರ ಇದೆ, ಅಲ್ಲಿ ನುಗ್ಗೆ ಮರ ಇದೆ, ಅಲ್ಲಿ ಕರ್ಬೇವಿದೆ, ಇಲ್ಲಿ ಬಂದ್ಬಿಟ್ಟು ಬಾಳೆ ಇದೆ. ಇದು ಗ್ಲಿರ್ಸಿಡಿ ಹಾಕೋದಿಕ್ಕೆ ಅಂತ ಪ್ಲಾನ್ ಮಾಡಿದ್ದಾರೆ, ಇನ್ನೂ ಹಾಕಿಲ್ಲ. ಅಂದ್ರೆ ಗ್ಲಿರ್ಸಿಡಿ ಬಾರ್ಡರ್ ಹಾಕಿ ಅದನ್ನ ತಂದು ಇಲ್ಲಿ ಹಾಕೋ ಪ್ಲಾನ್ ಇದೆ. ಯಾಕಂದ್ರೆ ಗ್ಲಿರ್ಸಿಡಿ ಮರ ತರ ಆಗುತ್ತಲ್ಲ, ಸೊ ಇಲ್ಲಿ ಹಾಕೋದ್ ಬೇಡ, ಎನಿವೇ ಬಾರ್ಡರ್ ಫ್ರೀ ಇರುತ್ತೆ. ಗ್ಲಿರ್ಸಿಡಿಯ ಕಡ್ಡಿ ಎಲ್ಲ ಹಾಕಿ, ಗ್ಲಿರ್ಸಿಡಿ ತಂದಿದ್ದೀವಿ ಕಡ್ಡಿನ, ಅದನ್ನೆಲ್ಲ ಹಾಕ್ಬಿಟ್ಟು ಕಟ್ ಮಾಡಿ ತಂದು ಇಲ್ಲಿ ಹಾಕಿದ್ರೆ ಇನ್ನ ನಮ್ಗೆ ಫಾಸ್ಫರಸ್ ಸಿಗುತ್ತೆ. ಹೌದು ನೋಡಿ, ತೆಂಗುಗೆ ಪೋಷಕಾಂಶ ಕೊರತೆ ಇರುತ್ತೆ ಅಂತ ಹೇಳ್ತಾರೆ, ಅದನ್ನ ಇವರು ಕಮ್ಮಿ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಮೇಡಮ್ ಇದು 2 years ಇದು ನಾನು ನಿಮ್ಗೆ ಹೇಳ್ದಾಗೆ ಇದು ಯಾರೋ ನಮ್ಮ ಸ್ನೇಹಿತರು ಮನೇಲಿ ಕೊಟ್ಟಿದ್ದು. ನನಗಿನ್ನ ಜ್ಞಾಪಕ ಇದೆ. ಈ ಗಿಡ ಮೋಸ್ಟ್ಲಿ
ಸತೀಶ್ ಅಣ್ಣ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದಾರಲ್ಲ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದಲ್ಲ, ಉಪಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವ್ರ ಅಣ್ಣ ಅವ್ರ ಮನೆಗೆ ಹೋದಾಗ ನನಗೆ ಹಲಸಿನ ಹಣ್ಣು ತಿನ್ನೋ ಕೊಟ್ಟಿದ್ರು ಸತೀಶ್ ಅಣ್ಣ ಅವರು. ಅವ್ರ ಮನೆಯಲ್ಲಿ ಆ ಹಲಸಿನ ಬೀಜಗಳು ತಗೊಂಡ್ಬಂದು ನಾನು ಜೋಬಳಿಗೆ ಹಾಕೊಂಡಿದ್ದೆ. ಹೌದಾ? ತಿನ್ಬಿಟ್ಟು ಜೋಬಲ್ ಹಾಕೊಂಡಿದ್ದೆ. ಅವ್ರಿಗೆ ಹೇಳಿದ್ದೆ, ಅಣ್ಣ ಆಯ್ತು ಅಣ್ಣ ನೆಡ್ತೀನಿ ನಾನು, ಬಂದ್ರೆ ಗಿಡ ಮಾಡ್ತೀನಿ ಅಣ್ಣ ಅಂತ. ಸೊ ಇದು ಮತ್ತೆ ಆ ಗಿಡ ಅದರಿಂದ ಬಂದು ನೋಡಿ, ಅವ್ರ ನೆನಪಾಗೂ ಉಳ್ಕೊಂತು, ಒಂದ್ ಸ್ಟೋರಿನೂ ಆಯ್ತು, ಗಿಡನೂ ಆಯ್ತು, ಹಣ್ಣು ಆಯ್ತು. ಮಂಡ್ಯದಿಂದ ತಂದಿದ್ರು. ಅವ್ರ ಮನೆಗೆ ಹೋದಾಗ ನಂಗೆ ತಿನ್ನೋ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಅಣ್ಣ ಹಲಸಿನ ಹಣ್ಣು ಅಂತ ಅಂದ್ಬಿಟ್ಟು ಆ ಬೀಜಗಳು ತಗೊಂಡ್ಬಂದು ನೋಡಿ ಹಂಗಾರೆ ಇದು ಮಂಡ್ಯದು ಮೂಲ. ಮಂಡ್ಯ ಮೂಲ. ಹೌದು ಮೇಡಮ್, ಇದು ಈ ಗಿಡದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಈ ಗಿಡದಲ್ಲಿ ಒಂದು ಹಲಸಿನ ಹಣ್ಣು ಥರ ಸಣ್ಣದು ಕಾಯಿ ಬಿಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದನ್ನು ಸಾಂಬಾರು ಮಾಡ್ಬೋದು ಅಥವಾ ಪಲ್ಯ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನನ್ನ ವೈಫ್ ಈ ಗಿಡ ನೋಡಿ ತಗೊಳ್ಳೋಣ, ಇದು ಸಾಂಬಾರು ಅಥವಾ ಪಲ್ಯಕ್ಕೆ ಉಪಯೋಗ ಬರುತ್ತೆ, ಒಳ್ಳೇದು ಅಂತ ಅಂದ್ಲು. ಹಾಗಾಗಿ ಅದು ಒಂದು ಗಿಡ ಇರಲಿ ಅಂತ ತೊಗೊಂಡು ನೆಟ್ಟಿದ್ದೀನಿ. ಬಟ್ ಅದು ಹೆಸರು ನನಗೆ ಗೊತ್ತಿಲ್ಲ. ಇದು ನನ್ನ ಹಸುಗಳು ತಿಂದ್ಬಿಟ್ಟಿದ್ದಾವೆ. ಸ್ವಲ್ಪ ಹಸುಗಳು ಬಾಯಾಕೋದು ಜಾಸ್ತಿ ಬಾಳೆ ಗಿಡಕ್ಕೆ ಬಾಕಿದೆ. ಇನ್ನೊಂದು ವಿಶೇಷ ನೋಡ್ಬೋದು, ಈ ಭಾಗದಲ್ಲಿ ನಿಂತ್ಕೊಂಡ್ರೆ ನೀವು ಈ ಲೈನಲ್ಲಿ ಇರುವಂತ ಪ್ರತಿ ಗಿಡಗಳು, ಪ್ರತಿ ಬಾಳೆ ಗಿಡಗಳು ಡಿಫ್ರೆನ್ಸ್ ಇದೆ ಮೇಡಮ್. ಅಂದ್ರೆ ಇದು ಮರಬಾಳೆ, ಇಲ್ಲಿರೋದು ಪುಟ್ಬಾಳೆ, ಅಲ್ಲಿರೋದು ಪಚ್ಚಬಾಳೆ, ಅಲ್ಲಿರೋದು ಬೂದ್ಬಾಳೆ, ಇನ್ನು ಲಾಸ್ಟಲ್ಲಿ ಇರುವಂಥದ್ದು ರಸಬಾಳೆ. ಇನ್ನೂ ಒಂದು 7-8 ಥರ ಬಾಳೆಗಳು ತರೋ ಪ್ಲಾನ್ ಇದೆ. ಅದು ಸಕಲೇಶ್ಪುರದಿಂದ ಬಾಳೆ ಗಿಡಗಳನ್ನೇ ಒಂದ್ ಸೈಡ್ ಹಾಕ್ಬಿಟ್ಟಿದ್ದೀರಾ? ಅಂದ್ರೆ ಇದು ಸ್ಪೆಷಲ್ ಬಾಳೆ ಗಿಡಗಳು. ಅಂದ್ರೆ ಜಮೀನ್ ಒಳಗಡೆ ಎಲ್ಲ ಪುಟ್ಬಾಳೆನೇ ಇರೋದು. ಅದು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು, ನಾನು ಮಾರ್ಬೋದು. ಸರ್ ನೀರು ಹಿಂಗ್ ಹೋಗುತ್ತಲ್ಲ, ಅವಾಗ ಇವಕ್ಕೇನು ಪ್ರಾಬ್ಲಮ್ ಆಗಲ್ವಾ? ಇಲ್ಲ ಮೇಡಮ್, ಬಾಳೆಗೆ ನೀರು ಇದ್ದಷ್ಟು ಒಳ್ಳೇದೇ ಅಲ್ಲ, ಹಾಗಾಗಿ ಯಥೇಚ್ಛವಾಗಿ ನೀರನ್ನ ನಾವು ಕೊಟ್ಟಷ್ಟು ಒಳ್ಳೇದು, ಬಾಳೆ ಚೆನ್ನಾಗಿ ಬರುತ್ತೆ. ಆದ್ರೆ ಈ ಜಾಗದಲ್ಲಿ ಮಾತ್ರ ಏನಕ್ಕೆ ನಾನು ಸ್ಪೆಷಲ್ ಬಾಳೆಗಳು ಹಾಕಿದ್ದೀನಿ ಅಂತಂದ್ರೆ, ನಾವು ಇದರಲ್ಲಿ ಓಡಾಡೋಕೆ ಪಾತು ಸಹ ಇರೋದ್ರಿಂದ ಸೊ ನಮಗೆ ಡಿಫ್ರೆಂಟ್ ಬಾಳೆಗಳನ್ನ ನೀವು ನೋಡ್ಬೋದು. ಬೇರೆ ಬೇರೆ ಬಾಳೆಗಳು ನೀವು ನೋಡ್ಬೋದು. ಒಂದೊಂದು ಬಾಳೆ ಜೊತೆ 4 ಜನ ಬಂದಾಗ್ಲೂ ಅವ್ರಿಗೆ ಏನಾದ್ರು ಇದರಿಂದ ಕಂದ್ಬೇಕು ಅಥವಾ ಬಾಳೆಗಳು ಬೇರೆ ಬೇರೆ ತರ ಬಾಳೆ ನೋಡ್ಬೇಕಂತ, ಬಾಳೆ ಗೊನೆಗಳು ನೋಡ್ಬೇಕಂತಂದ್ರೆ ಈ ಒಂದು ಜಾಗದಲ್ಲಿ ಓಡಾಡ್ಬೇಕಾದ್ರೆ ನೋಡ್ಬೋದು. ಅವ್ರ ಜಮೀನು ಒಳಗಡೆ ಹೋಗಿ ನೋಡುವಂತ ಅವಶ್ಯಕತೆ ಇರಲ್ಲ. ಎಲ್ಲಾ ಟೈಮು ಕ್ಲೀನ್ ಆಗಿರಲ್ಲ ಜಮೀನು, ಸ್ವಲ್ಪ ಸೆಡ್ರ ತರ ಆಗಿರುತ್ತೆ, ಹುಲ್ಲೆಲ್ಲ ಬೆಳೆದಿರುತ್ತೆ. ಹಾಗಾಗಿ ಇದು ಅಕ್ಸೆಸಿಬಿಲಿಟಿ ಜಾಸ್ತಿ ಚೆನ್ನಾಗಿರುತ್ತೆ. ಇದು ವಿಶೇಷತೆ ಏನಂದ್ರೆ, ಇಲ್ಲಿ ನೀವು ಅಲ್ಲಿ ವಾಟರ್ ರಿಚಾರ್ಜ್ ನೋಡಿರ್ಬೋದು, ಇಂಗುಗುಂಡಿ. ಸೊ ಅದಕ್ಕೆ ಸೋರ್ಸ್ ಇದೇನೆ, ಅವಾಗ್ಲೇ ನೋಡಿದ್ವಲ್ಲ, ಅಲ್ಲಿಗೆ ಇಲ್ಲಿಂದಾನೇ ಹೋಗೋದ ಸರ್ ವಾಟರ್? ಹೌದು, ಮಳೆ ಬಿದ್ದಿದ್ ನೀರು ಇಲ್ಲಿ ಈ ಕಡೆ ಎಲ್ಲ ಅಪ್ ಇದೆ ಜಮೀನು, ಇದು ಡೌನ್ ಇದೆ. ಸೊ ಈ ಒಂದು ಚಾನಲ್ ತರ ಮಾಡಿದೀವಿ. ಇಲ್ಲಿ ಆ ಕಾಲುವೆನಲ್ಲಿ ಆ ಒಂದು ವಾಟರ್ ರೀಚಾರ್ಜ್ ಗುಂಡಿಗೆ ನೀರು ಹೋಗಿ ಬೀಳುತ್ತೆ. ಇಲ್ಲಿಂದ ಅಲ್ಲಿ ಹೋಗೋದ್ರೊಳಗಡೆ ಹುಲ್ಲೊಳಗೆ ಹೋಗೋದ್ರಿಂದ ಆಲ್ಮೋಸ್ಟ್ ಇಲ್ಲೇ ಫಿಲ್ಟರ್ ಆಗಿರುತ್ತೆ ಮೇಡಮ್. ಓಕೆ, ಫಿಲ್ಟರ್ ಆಗದೆ ಇದ್ರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಸರ್? ಫಿಲ್ಟರ್ ಆಗಲಿಲ್ಲ ಅಂತಂದರೆ ನಾವು ಒಂದು ಕೇಸಿಂಗ್ ಪೈಪಿಗೆ ಹೋಲ್ ಮಾಡಿ ಫಿಲ್ಟರ್ಗಳು ಹಾಕಿರ್ತೀವಲ್ಲ, ನೈಲಾನ್ ಫಿಲ್ಟರ್ಗಳು, ಅದು ಚೋಕ್ ಆಗುತ್ತೆ, ಅಂದರೆ ಕಟ್ಕೊಳ್ಳುತ್ತೆ. ಕಟ್ಕೊಂಡಾಗ ಮತ್ತೆ ನೀರು ಒಳಗಡೆ ಕುಡಿಯಲ್ಲ. ಸೊ ಅದಕ್ಕೆ ಎಷ್ಟು ಫಿಲ್ಟರ್ ಮಾಡಾಕ್ತೀವಿ ಅಷ್ಟು ಒಳ್ಳೇದು, ಅಷ್ಟು ಲೈಫ್ ಜಾಸ್ತಿ ಇರುತ್ತೆ. ಅಲ್ಲೊಂದು ಮಿಯಾಜಾಕಿ ಮಾವಿದೆ. ಓಕೆ, ಬಟ್ ಅದೇನೆಲ್ಲ ಬೇರೆ 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 ತರ ಹಣ್ಣುಗಳಿದಾವ ಸರ್? ಎಲ್ಲ ಬೇರೆ ಹಣ್ಣುಗಳೇನೆ. ಈ ಮಾವು ತುಂಬಾ ವೆರೈಟಿ. ಬಕೆಟ್ ಟ್ರಾಪ್ಸ್ ಅದು ಮಾಹಿತಿ ಕೊಡಿ ಸರ್. ಓಕೆ ಓಕೆ, ಇದೊಂದು ಏನಕ್ಕೆ ನುಗ್ಗೆ ಗಿಡಕ್ಕೆ ಏನಕ್ಕೆ ಕಟ್ಟಿದ್ದೀರಾ ಅಂತ ಹೇಳಿ. ನಿಮಗೆ ಇದು ಇದೆ ನೋಡಿ. ಓಕೆ, ನಾ ಹೇಳ್ತೀನಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನಿಮಿಷ ನೋಡ್ಬಿಡ್ತೀನಿ ಎಷ್ಟು ಬಿದ್ದಿದೆ ಅಂತ. ಇಷ್ಟೊಂದು ಬಿದ್ದಿದೆ? 3 ಬಿದ್ದಿರು, 4 ಇದೆ ಅಷ್ಟೇ. 4-5 ಬಿದ್ದಿ, ಎಷ್ಟು ಬೀಳುತ್ತೆ ಮೇಡಮ್? ಇದು 55 ಬೀಳ್ತವೆ. ಹೌದಾ? ನನ್ನ ಹತ್ರ ಇದೆ. ಸ್ಮೆಲ್ ಎಷ್ಟು ದಿನ ಇರುತ್ತೆ? 3 to 6 months ಇರುತ್ತೆ. ಓಕೆ, ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್ ನಮ್ಮ ರೈತರಿಗೆ. ಮೇಡಮ್, ಇಲ್ಲೊಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದು ಟ್ರಾಪಿಂಗ್ ಬಕೆಟು ರೈನೋಸೋಸ್ ಬೀಟಲ್ ಅನ್ನೋದು ಒಂದು ಹುಳ ಬರುತ್ತೆ. ರೈನೋಸೋಸ್ ಬೀಟಲ್ ಅಂದ್ರೆ ಕಪ್ಪು ಮೂತಿ ಹುಳುನೇ. ಅದು ಬುಡ ಬಿಡೋದಕ್ಕಿಂತ, ತೆಂಗಿನ ಮರ ಬಿಡುತ್ತಲ್ಲ, ಅದಕ್ಕಿಂತ ಮುಂಚೆ ಈಸಿಯಾಗಿ ತೆಂಗಿನ ಮರನ ತಿಂದು ಸಾಯಿಸ್ಬಿಡುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ, ಸುಳಿಯೊಳಗೆ ಕೂತ್ಕೊಂಡು, ಸುಳಿ ಸೈಡಲ್ಲಿ ಕೂತ್ಕೊಂಡು ಆ ಒಂದು ಒಳಗಡೆ ಇರುವಂತ ಒಂದು ಗರಿನ ತಿಂತ ಹೋಗಿ ಗಿಣ್ ತಿನ್ಬಿಟ್ಟು ಸಾಯಿಸ್ಬಿಡುತ್ತೆ. ಒಂದ್ಸರಿ ಗಿಣ್ ತಿಂದ್ರೆ ತೆಂಗಿನ ಮರ ಹಾಳಾಯ್ತಂತ. ಅದನ್ನ ದೊಡ್ಡ ಮರಗಳು, ನಾನು ಏನಕ್ಕೆ ಬಿಡೋದಕ್ಕಿಂತ ಮುಂಚೆ ಅದು 3 ವರ್ಷಕ್ಕಿಂತ ಚಿಕ್ಕ ಮರ ಆದ್ರೆ ಈಸಿಯಾಗಿ ಇದು ಹೋಗಿ ಅದನ್ನು ತಿಂದು ಸಾಯಿಸ್ಬೋದು, ಅಂದ್ರೆ ಗಿಣ್ಣು ತಿಂದು ಸಾಯಿಸ್ಬೋದು. ಆದ್ರೆ ದೊಡ್ಡ ಮರಗಳಾದ್ರೆ ಅದಷ್ಟು ಬಗ್ಗಲ್ಲ ಮರಗಳು, ಬೇಗ ಬೆಳ್ಕೊಂಡ್ ಬಂದು ಇದಕ್ಕೆ ಗಿಣ್ಣು ತಿನ್ನೋವರೆಗೂ ಬಿಡಲ್ಲ. ವೆರಿ ರೇರ್ ಅದರಿಂದ ಹಾಳಾಗುವಂಥದ್ದು. ಅದಕ್ಕೆ ಬೇರೆ ಹುಳು ಇದೆ. ಸೊ ಇದನ್ನ ಈ ಬಕೆಟ್ ಒಳಗಡೆ ನೋಡಿ, ಈ ತರ ಮಾಡಿದ್ರೆ ನಿಮಗೆ ಹುಳುಗಳು ಕಾಣ್ತಾ ಇದೆ ಒಳಗಡೆ. ಇದಕ್ಕೊಂದು ಏನೋ ಒಂದು ಕೆಮಿಕಲ್ ಕೊಡ್ತಾರೆ, ಇದರಿಂದ ಒಂದು ಸ್ಮೆಲ್ ಬರುತ್ತೆ. ಸ್ಮೆಲ್ಲಿಗೆ ಅದು ಅಟ್ರಾಕ್ಟ್ ಆಗಿ ಬರೋಂಥದ್ದು. ಹೌದು, ಆ ಹುಳುಗಳು ಅಟ್ರಾಕ್ಟ್ ಆಗುತ್ತೆ. ಇದಕ್ಕೆ ಶಾಂಪೂ ವಾಟರ್ ಹಾಕಿರ್ತೀವಿ, ಜೊತೆಗೆ ಒಂದು 4 ಪೀಸು ಇದು
ಎಡೆಮಟ್ಟೆ ಇದನ್ನು ಹಸಿರು ಎಡೆಮಟ್ಟೆ ಅದನ್ನು ಕಟ್ ಮಾಡಿ ಸಣ್ಣ ಕಬ್ಬಿನ ಜಲ್ಲೆ ಥರ ಪೀಸ್ ಮಾಡಿ ಹಾಕಿರ್ತೀವಿ. ಆ ವಾಸನೆಗೆ ಬಂದು ಹೊರಗಡೆ ಬಿದ್ದು ಸಾಯ್ತವೆ. ಯಾಕೆ ಇದನ್ನ ನುಗ್ಗೆ ಗಿಡಕ್ಕೆ ಕಟ್ಟಿದ್ದೀರಾ? ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ ಎಷ್ಟು ದೂರಕ್ಕೆ ಕಟ್ಟಬೇಕು, ಬೇರೆ ಗಿಡಗಳಿಗೆ ಯಾಕೆ ಕಟ್ಟಬೇಕು ಅಂತ ಹೇಳಿ ಸರ್. ಓಕೆ, ಸೊ ಇದ್ರ ವಾಸನೆ ಹುಳಗಳನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಹೌದೌದು. ಹಾಗಾಗಿ ನೀವು ತೆಂಗಿನ ಮರಕ್ಕೆ ಕಟ್ಟಿದ್ರೆ ಅದು ಈಸಿಯಾಗಿ ಇದ್ರೊಳಗಡೆ ಏನಾರು ಬೀಳ್ಬೋದು, ಇಲ್ಲ ತೆಂಗಿನ ಮರಕಾರ ಕುತ್ಕೋಬೋದು. ಹಾಗೆ ತೆಂಗಿನ ಮರಕ್ಕೆ ಡೇಂಜರ್ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ನೀವು ಬೇರೆ ಗಿಡಕ್ಕೆ ಹಾಕಿದ್ರೆ, ತೆಂಗಿನ ಮರದಿಂದ ದೂರ ಇರುವಂತ ಗಿಡಕ್ಕೆ ಹಾಕಿದ್ರೆ ತೆಂಗಿನ ಮರಕ್ಕೆ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ. ಒಂದು. ಎರಡನೇದೇನಂದ್ರೆ ಇದ್ರ ವೆಯ್ಟ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ನೀರು ತುಂಬಿರ್ತೀರಾ. ನೀವು ಬೇರೆ ಮರಗಳ ಹಾಕಿದ್ರೆ ಕೊಂಬೆ ಎಲ್ಲ ಇರುತ್ತೆ, ನೀವು ನೇತಾಕ್ಬೋದು. ತೆಂಗಿನ ಮರಕ್ಕೆ ನೇತಾಕಕ್ ಆಗಲ್ಲ, ಗರಿ ಬಾಗುತ್ತೆ. ಆಮೇಲೆ ಹಾಕ್ಲೂಬಾರ್ದು. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಬೇರೆ ಕಡೆ ಇರುವಂತಹ ಹುಳುಗಳು ಬಂದು ಆ ಗಿಡಕ್ಕೆ ಬಂದು ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ನಮಗ್ ಬೇಡದಿರೋ ಅಂತ ಮರಗಳಿಗೆ, ಬೇಡದಿರೋ ಅಂತ ಗಿಡಗಳಿಗೆ ಕಟ್ಟಿದಾಗ ಅದು ಹೆಚ್ಚಾಗಿ ಅಟ್ಯಾಕ್ ಮಾಡಲ್ಲ. ಅದಕ್ಕೆ ನಾವು ಬೇರೆ ಗಿಡಗಳಿಗೆ ಕಟ್ಟಬೇಕು. ನೀವು ನೋಡ್ಬೋದು, ಇದ್ರಲ್ಲಿ ಬರೀ 3-4 ಗಿಡ ಹುಳಗಳು ಬಿದ್ದಿದೆ. ಈ 3-4 ಹುಳ ಅಷ್ಟೇ ಬಂದಿರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. 10 ಹುಳ ಬಂದು 3-4 ಸತ್ತೋಗಿರ್ಬೋದು ಅಷ್ಟೇ. ಇನ್ನು 6 ಹುಳ ಎಲ್ಲೋಗಿರುತ್ತೆ, ಆರೋಗಿರುತ್ತೆ. ಅಕಸ್ಮಾತ್ ಈ ತೆಂಗಿನ ಮರ ಕಟ್ಟಿರ ಆ 6 ಹುಳ ತೆಂಗಿನ ಮರದ ಮೇಲೆ ಕೂತು ತೆಂಗಿನ ಮರ ತಿಂದು ಸಾಯಿಸಿರ್ಬಹುದು. ಯಾಕಂದ್ರೆ ನಮ್ಮ ಹತ್ರನೇ ಉದಾಹರಣೆ ಇದೆ, ನನ್ನ ಹತ್ರ ಫೋಟೋಸ್ ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ 50-60 ಹುಳಗಳು ಒಂದೇ ಬಕೆಟ್ ಅಲ್ಲಿ ಬಿದ್ದಿರೋಂತ ಫೋಟೋಗಳು ಇದಾವೆ. ಇಷ್ಟು ಹತ್ರನೂ ಕಟ್ಬೇಡಿ ಸರ್, ಒಂದ್ ಸ್ವಲ್ಪ ದೂರನೇ ಕಟ್ಟಿ. ಬಟ್ ಇರೋದು ತೆಂಗಿನ ಮರ ಸ್ವಲ್ಪ ದೂರನೇ ಕಟ್ಟಿ. ಹೌದು, ತೆಂಗಿನ ಮರ 30x30 ಇದೆಯಲ್ಲ, ಹಾಗಾಗಿ ಅದ್ರ ಮಧ್ಯ ಕಟ್ಟಿದ್ವಿ. ಒಂದು 6-7 ಕಟ್ಟಿದ್ವಿ 2.5 ಎಕರೆಗೆ. ಹೌದಾ? ಎಷ್ಟು ದಿನ ಇರುತ್ತೆ ಸರ್ ಅದ್ರದ್ದು? ಐ ಥಿಂಕ್ ಇದ್ರದ್ದು ವ್ಯಾಲಿಡಿಟಿ 6 ತಿಂಗಳೇನೋ ಹೇಳ್ತಾರೆ ಮೇಡಮ್. ನನ್ನ ಪ್ರಕಾರ 3-6 ತಿಂಗಳು ತನಕ ಮೇಂಟೈನ್ ಮಾಡ್ಬೋದು, ಆಮೇಲೆ ಚೇಂಜ್ ಮಾಡಬೇಕು. ಹೌದು ಅಲ್ವಾ? ಅರೌಂಡ್ 3-6 ತಿಂಗಳು ಅಂತ ಹೇಳ್ತಾರೆ. ನಾವು 6 ತಿಂಗಳು ಒಂದ್ಸರಿ ಚೇಂಜ್ ಮಾಡ್ತೀವಿ. ಓಕೆ ಓಕೆ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೆ ಮಾತಾಡಿಸ್ತೇನೆ ನಿಮ್ಮ ಹತ್ರ. ಹೇಳಿ. ಅದು ಬಿಟ್ರೆ ಮೇಡಮ್ ಇಲ್ಲಿ ಏನ್ ಸರ್ ಇನ್ನೊಂದು ನೇರಳೆ ಇದೆ, ವೈಟ್ ನೇರಳೆ, ಮತ್ತೆ ಇನ್ನೊಂದು ಸೀಡ್ಲೆಸ್ ನೇರಳೆ ಅಂತ ಇನ್ನೊಂದು ಇದೆ. ಇದು ಇದೆಯಾ ವೈಟ್ ನೇಳೆನೋ ಸೀಡ್ಲೆಸ್ ನೇಳೆನೋ ಗೊತ್ತಿಲ್ಲ, ಬಟ್ ಇದೊಂದು ನೇರಳೆ. 2 ಗಿಡ ಇದೆ, ಒಂದು ವೈಟ್ ನೇರಳೆ, ಇನ್ನೊಂದು ಇದು ಸೀಡ್ಲೆಸ್ ನೇರಳೆ. ಸೊ 2 ಗಿಡದಲ್ಲಿ ಯಾವುದು ಅಂತ ನನಗೆ ಜ್ಞಾಪಕ ಇಲ್ಲ, ಬಟ್ 2 ಗಿಡ ತಂದು ಹಾಕಿದ್ದೀವಿ. ಅದು ಬಿಟ್ಟರೆ ಸೇಬ್ ಇದೆ, ಇದು ಸಪೋಟ, ಇದು ಸೇಬ್ ಇದೆ. ಆಪಲ್ ಕೂಡ ಹಾಕಿದೀರಾ? ಆಪಲ್ ಹಾಕಿದೀವಿ, ಬರುತ್ತೆ ಇಲ್ಲಿ ಬಂದಿದೆ ಮೇಡಮ್. ಆಪಲ್ ತೋರಿಸ್ತೀನಿ ನಿಮಗೆ, ನಾವು ಆಲ್ರೆಡಿ ತಿಂದು ಇದ್ದೀವಿ. ಇದು ಏನಾದ್ರೂ ಎಕ್ಸ್ಟ್ರಾ ಪೋಷಣೆ ಮಾಡ್ಬೇಕಾ ಇದಕ್ಕೆ, ಅಥವಾ ಎಲ್ಲ ಬರೀ ನೀರು ಕೊಡ್ತಾ ಇರೋದು, ಗೊಬ್ಬರ ಹಾಕಿದೀವಿ ಅಷ್ಟೇ. ಮತ್ತೆ ಯಾಕೆ ಬರಲ್ಲ ಅಂತ ಹೇಳ್ತಾರೆ? ಯಾಕೆ ಮಾಡಲ್ಲ ಅಂದ್ರೆ ನೀವು ಕಮರ್ಷಿಯಲ್ ಬೆಳೆಯಾಗಿ ಮಾಡಕ್ಕೆ ಬರುತ್ತಲ್ಲೋ ಗೊತ್ತಿಲ್ಲ, ಬಟ್ ನನಗೇನ ಅಂತ ಯಥೇಚ್ಛವಾಗಿ ಏನು ಪ್ರಾಡಕ್ಟ್ ಕೊಡ್ತಾ ಇಲ್ಲ. ಬಟ್ ನಮ್ಮನೆಗೆ ಮಕ್ಳುಗಳು ಬಂದಾಗ ತಿನ್ನೋಕೆಲ್ಲ ಆಗುತ್ತೆ. ಆಮೇಲೆ ಇದೊಂದು ಪಾಂಡ್, ನೀವು ಯಾಕೆ ಅಂತ ಕೇಳ್ಬೋದು. ಬೇಸಿಗೆನಲ್ಲಿ ಅಜೋಲ ಬೆಳೆಯಕ್ಕ? ಇಲ್ಲ, ಬೇಸಿಗೆನಲ್ಲಿ ಹಕ್ಕಿಗಳಿಗೆ ನೀರು ಕುಡಿಯೋದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿದೀವಿ. ನೀವು ಅಜೋಲನು ಬೆಳ್ಕೋಬಹುದು ಸರ್ ಇದರಲ್ಲಿ? ಹೌದು, ಬೆಳಿಬೋದು. ಅಜೋಲ ಏನು ನಾನು ಟ್ರೈ ಮಾಡಿಲ್ಲ. ಈಗೊಂದು ಲೋಟಸ್ ಗಿಡ ತಂದಿದ್ದೀನಿ, ಅದನ್ನ ಹಾಕ್ತೀನಿ. ಬಟ್ ಇದರಲ್ಲಿ ತುಂಬಾ ಹಕ್ಕಿಗಳು ಬಂದು ನೀರು ಕುಡಿತವೆ, ಈ ನೀರಲ್ಲಿ ಆಟ ಆಡ್ತವೆ. ಆ ಬೇಸಿಗೆನಲ್ಲಿ ಅದಕ್ಕೆ ನೀರು ಇರ್ಲಿ ಅಂದ್ಬಿಟ್ಟು ನೋಡಿ, ಇಲ್ಲಿ ನಾನೊಂದು ಪೈಪು ಸಹ ಬಿಟ್ಟಿದ್ದೀನಿ, ಟ್ಯೂಬು. ಇದು ನೀರು ತುಂಬ್ತಾ ಇರುತ್ತೆ ಯಾವಾಗ್ಲೂ. ಗಿಡಕ್ಕೆ ನೀರು ಬಿಟ್ಟಾಗ ಇದು ನೀರು ತುಂಬುತ್ತೆ. ಅಲ್ಲಿ ಪೈಪ್ ಇಲ್ಲಿಂದ ಇದೆ, ಇಲ್ಲಿದೆ ನೋಡಿ, ಇಲ್ಲಿ ಲ್ಯಾಟ್ರಲ್ ಅಲ್ಲಿ ಇದೆ. ಲ್ಯಾಟ್ರಲ್ ಇಂದ ಮಾಡಿರೋದ ಇದು ಪ್ಲಾನ್ ಮಾಡಿ, ಈ ಲ್ಯಾಟ್ರಲ್ ಇಂದ ಬಂದು ಇದ್ರೊಳಗೆ ಬೀಳುತ್ತೆ. ಸೊ ವಾಪಸ್ ಹೋಗ್ಬಾರ್ದು ಅಂದ್ಬಿಟ್ಟು ಇದನ್ನ ನಾನು ತುಂಬಾ ಹೈಟ್ ಅಲ್ಲಿ ಇಟ್ಟಿದ್ದೀನಿ. ಸರಿ. ಸೊ ಇದು ನೀರು ಯಾವಾಗ್ಲೂ ತುಂಬ್ತಾ ಇರುತ್ತೆ, ಹಕ್ಕಿಗಳಿಗೆ ಕುಡಿಯೋದಕ್ಕೆ. ಈ ತರದ 2 ಇಟ್ಟಿದ್ದೀನಿ ಮೇಡಮ್. ಫುಲ್ ಮನೆ ನೋಡಿದಾಗ ನಾವು ಯಾವ್ದಾದ್ರು ಗೃಹ ಪ್ರವೇಶಕ್ಕೆ ಹೋದಾಗ ಹೊಸ ಮನೆ ನೋಡ್ತೀವಲ್ಲ, ಹಂಗ ಅನ್ಸ್ತಾ ಇದೆ ನಿಮ್ಮ ತೋಟ ನೋಡಿದ್ರೆ. ಏನೇನೋ ಪ್ಲಾನ್ ಮಾಡಿದೀರಾ? ನಾನು ನಿಮಗೆ ಸೇಬಿಂದು ತೋರಿಸ್ತೀನಿ. ಇಲ್ಲಿ ಪ್ಲಮ್ ಗಿಡನೂ ಸಹ ಇದೆ, ಪರಂಗಿ ಹಣ್ಣು ಬಿದ್ದಿದೆ ನೋಡಿ ಇಲ್ಲಿ. ಥರ ಪರಂಗಿ ಹಣ್ಣು ಎಷ್ಟು ಫ್ರೆಶ್ ಆಗಿದೆ ಅಲ್ವಾ? ಫ್ರೆಶ್ ಆಗಿದೆ. ಮೇಲ್ಗಡೆ ಹಂಗಾಗಿರ್ಬೋದು, ಬಟ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ಎಲ್ಲ ಹಣ್ಣನ್ನು ಕೀಳಲ್ಲ, ಸ್ವಲ್ಪ ಅಕ್ಕಿಗಳು ಬಿಡ್ತೀವಿ. ಮಾರ್ಕ್ ಆಗಿದೆ ಅದು ಯಾವುದು? ಅದ ಕೆಳಗಡೆ ಬಿದ್ದ ಮೇಲೆ ಮಾರ್ಕ್ ಆಗಿದೆ ನೋಡಿ. ಅದು ಇದು ಚೆನ್ನಾಗಿದೆ. ಹೀಗೆ ತುಂಬ ಸೇಬ್ಗಳು ಬಿಟ್ಟಿದೆ. ಹಾಂ ನೋಡಿ ಇಲ್ಲಿ, ಇಲ್ಲ ನೋಡಿ ಇಲ್ಲಿ ಸೇಬು. ಓ ಬಂದಿದೆ. ಇದು ಒಂದಲ್ಲ, ಇನ್ನು ತುಂಬಾನೇ ಇದೆ ಮೇಡಮ್. ನೋಡಿ, ಬರಲ್ಲ ಅಂತ ಅನ್ನೋರಿಗೆ ಇದನ್ನ ತೋರಿಸ್ತಾ ಇದೀವಿ, ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವೆದರ್ ಅಲ್ಲಿ ಕೂಡ ನಮ್ಗೆ ಆಪಲ್ ಸಿಗುತ್ತೆ. ಸೇಬು ಗಿಡ ಇದು ಜೊತೆ 1.5 ವರ್ಷದ ಗಿಡ. 3 ಬಂದಿದೆ ಅಲ್ಲ ಸರ್? ಇಲ್ಲಿದೆ, ಇನ್ನ ತುಂಬಾನೇ ಇದೆ. ಸೂಪರ್ ಆಗಿದೆ ಇದು. ಇಲ್ಲಿ ಇನ್ನ ಬನ್ನಿ ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರೋಂತ ಆಪಲ್ ಗಿಡ, ಇಲ್ಲಿ ಕಾಣಿಸ್ತಾ ಇರೋಂತ ಸೇಬ್ ಏನು ಹಣ್ಣಿದೆ, ಇದು ಸೇಬಿನ ಹಣ್ಣು. ಇದು ಬೇರೆ ಎಲ್ಲೂ ಬಂದಿರೋದಲ್ಲ,
ಚಂದ್ರಾಯಪಟ್ಟಣ ಪಕ್ಕ ಇರುವಂತ ಶ್ರವಣಬೆಳಗೊಳ ಹೋಬಳಿ ಸುಗ್ನಹಳ್ಳಿ ಗ್ರಾಮದಲ್ಲಿ ಒಬ್ರು ರೈತರು ಒಂದು 10-15 ಸೇಬಿನ ಗಿಡಗಳನ್ನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಆ್ಯಪಲ್ ಬಂದಿದೆ ಅಂತ ನೋಡ್ಬೋದು. ಈ ವೆದರಲ್ಲಿ ಕೂಡ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ನೋಡಿ ಖುಷಿ ಆಯಿತು. ಇದೇ ಥರ ಒಂದು 10 ಗಿಡ ಇದೆ, ಅದರಲ್ಲೂ ಎಲ್ಲದರಲ್ಲೂ ಇದೇ ರೀತಿ ಹಣ್ಣುಗಳು ನೀವು ನೋಡ್ಬೋದು. ಇನ್ನೂ ದಪ್ಪದ್ದು ಬೇರೆ ಥರಲ್ಲೆಲ್ಲ ಕಾಣಿಸ್ತಾ ಇದೆ. ಕಿತ್ತ ತಕ್ಷಣ ಬಂದೇ ಬಿಡ್ತಲ್ಲ ಸರ್. ಟೇಸ್ಟ್ ಒಂದು ತಿಂದಿದ್ದೀವಿ ನಾವು. ಸೂಪರ್ ಇದೆ. ಇದು ನಮ್ಮನೇಲೂ ಇದೆ ಸೀಬೆ ಗಿಡ. ಇದು ಬೀಟ್ರೂಟ್ ಕಲರ್ ಇರುತ್ತೆ. ಹೌದು, ಬೀಟ್ರೂಟ್ ಕಲರ್ ಇರುತ್ತೆ. ಇದು ಮೆಡಿಸಿನ್ ರಿಲೇಟೆಡ್ ಅಂತಾನು ಹೇಳ್ತಾರೆ. ಸೊ ಇದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಎನಿವೆ ಸೀಬೆ ಆರೋಗ್ಯಕ್ಕೆ ಒಳ್ಳೇದೇನೆ. ಹೌದು, ಇದರಲ್ಲಿ ಸ್ವಲ್ಪ ಹೆಚ್ಚಿನ ಮೆಡಿಸಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೀಬೆನಾ ಅಂತಾನೆ ಅನ್ಸಲ್ಲ, ಬೀಟ್ರೂಟ್ ತರ ಇರುತ್ತೆ. ಬೀಟ್ರೂಟ್ ತರ ಇರುತ್ತೆ. ನನ್ನ ಆಶ್ಚರ್ಯ ಆಯ್ತು ಅದು ಬಂದಾಗ. ಮತ್ತೆ ಬೇಗ ಬರುತ್ತೆ ಇದು. ಹೌದು, 1 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ ಮೇಡಮ್. ನಾವು ನೆಟ್ಟು ಒಂದು 6 months ಆಯ್ತು, ಇನ್ನು ಈ ಸ್ಟೇಜಲ್ಲಿ ಇದೆ. 1 ವರ್ಷಕ್ಕೆಲ್ಲ ಬರುತ್ತೆ ಸರ್. 1 ವರ್ಷಕ್ಕೆಲ್ಲ ಬರುತ್ತೆ. ನಮ್ಮ ಮನೇಲಿ ಹಾಕಿದ್ವಿ, 1 ವರ್ಷಕ್ಕೆಲ್ಲ ಬಂದಿತ್ತು. ದಾಳಿಂಬೆ ದಾಳಿಂಬೆ ಟ್ರೈ ಮಾಡೋಣ ಅಂತ ಹಾಕಿದ್ದು. ನೀವು ನೋಡಿರ್ಬೋದು 250-300 ರೂಪಾಯಿ ಕೆಜಿ ಇದೆ. ಮಕ್ಳಿಗೆ ತಿನ್ನಕ್ಕಿರ್ಲಿ ಮನೆಗೆ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ತಿನ್ನೋದಕ್ಕಾಗ್ಲಿ ಅಂದ್ಬಿಟ್ಟು ಹಾಕಿದ್ವಿ. ಒಂದು 5 ಗಿಡ, 2,000 ಸೇವ್ ಮಾಡ್ತೀರಾ ಈಗ ಬಂದ್ರೆ? ಅದು ಒಂದು 5-6 ಗಿಡ ಹಾಕಿದೀವಿ. ಅದ್ರಲ್ಲಿ 1 ಗಿಡ ಹೋಗಿದೆ. ಇನ್ನು ಉಳಿದಿದ್ದ ಗಿಡಗಳೆಲ್ಲ ತುಂಬಾ ಬಿಡ್ತಾ ಇದೆ. 2 ಆಲ್ರೆಡಿ ಹಣ್ಣು ತಿಂದಿದ್ದೀವಿ, ತುಂಬಾ ಚೆನ್ನಾಗಿದೆ. ನೀವು ಹಣ್ಣು ನೋಡ್ಬೋದು, ಇಲ್ಲೊಂದಿದೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದ ಕೆಮಿಕಲ್ ಹಾಕಿಲ್ಲ. ಬಟ್ ನಾನು ಕೇಳ್ಪಟ್ಟೆ ಇದನ್ನ ಬೆಳೆಯೋಕ್ಕೆ ಆಗಲ್ಲ ವಿತೌಟ್ ಕೆಮಿಕಲ್ ಅಂತ ಹೇಳಿದ್ರು ಜನ. ಬಟ್ ನಾನು ಆಲ್ರೆಡಿ 2 ಹಣ್ಣು ತಿಂದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ ಮೇಡಮ್ ಹಣ್ಣು. ಸೂಪರ್, ತುಂಬ ಚೆನ್ನಾಗಿರುತ್ತೆ. ಅರ್ಶಿನ ಹಾಕಿದ್ದೀರಾ? ಎಲ್ಲಿ ಸರ್ ಅರ್ಶಿನ? ಇದು ಆಲ್ರೆಡಿ ಹಳೇದೇ ಹಾಕಿದ್ದು ಮತ್ತೆ ಬರ್ತಾ ಇದೆ. ನಮ್ಮ ಮನೆಗೆ ಎಷ್ಟು ಬೇಕಷ್ಟು ತಗೊಂತೀವಿ. ನೋಡಿ, ಇದೆಲ್ಲ ಅರಿಶಿನ ಲಾಸ್ಟ್ ಟೈಮ್ ಹಾಕಿದ್ದು. ಆಲ್ರೆಡಿ 2 years ಇಂದ ಹಿಂಗೆ ಇದೆ. ನಮಗೆ ಬೇಕಾದಾಗ ಓಪನ್ ಮಾಡಿ ತಗೋತೀವಿ ಮನೆಗೆ, ಮನೆ ಬಳಕೆಗೆ. ಮನೆ ಬಳಕೆಗೆ ಯೂಸ್ ಮಾಡ್ತೀವಿ. ಮತ್ತೆ ಹಾಗೆ ಬಿಟ್ರೆ ಮಳೆಗಾಲದಲ್ಲಿ ಮತ್ತೆ ಚಿಗುರುಕೊಳ್ಳುತ್ತೆ. ನೋಡಿ, ಉದ್ದಕ್ಕೂ ಈ ಲೈನಲ್ಲಿ ಇದೆ. ಈ ಲೈನಲ್ಲಿ ಉದ್ದಕ್ಕೂ ಕಾಣಿಸ್ತಾ ಇದೆ. ಈ ಲೈನಲ್ಲಿ ಫುಲ್ಲು ಅರ್ಶಿನ. ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಇರೋದು ಅರ್ಶಿನಾನೇ. ಇಲ್ಲಿ ನೋಡಿ, ಫುಲ್ ಅರ್ಶಿನ. ಇದು ಬಾಳೆ ಇಷ್ಟ ಹತ್ರ ಹಾಕಿದಿರಲ್ಲ ಸರ್? ಮೇಡಮ್, ಇದು ಬಾಳೆ. ಇದು ಈ ಮರ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು, ಹಾಗಾಗಿ ನಾನು ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಬಾಳೆ ಹಾಕಿದೆ. ನೀವು ಮುಂಚೆನೆ ಹಾಕ್ಬಿಟ್ಟಿದ್ದೀರಾ, ಅದು ಪಾಪ ಸತ್ತೇ ಇಲ್ಲ, ಆಲ್ರೆಡಿ ಸತ್ತೋಗೈತೆ. ಇಲ್ಲ, ಹೋಗ್ಬಿಟ್ಟಿದ್ದು ಡಿಸೈಡ್ ಮಾಡ್ಬಿಟ್ಟು ಮತ್ತೆ ಚಿಗುರುಕಂತು. ಬಟ್ ಎನಿವೆ ನನಗೆ NPK ಕಾನ್ಸೆಪ್ಟ್ ಅಲ್ಲಿ ಮೋಸ್ಟ್ಲಿ ಏನಾದ್ರು ಅದು ಹಾಕಿದ್ಮೇಲೆ ಇದು ಚೆನ್ನಾಗಾಯ್ತಾ ಅಂತ. ಹಾಗಾಗಿ ನಾನು ಎರಡಕ್ಕೂ ತೊಂದರೆ ಕೊಡಲ್ಲ. ಎನಿವೆ ಬೇರೆ ವೆರೈಟಿ ಮರಗಳು ಯಾರ್ಯಾರಿಗೂ ತೊಂದರೆ ಕೊಡಲ್ಲ ಬಿಡಿ. ಅದು ಏನು ಬಯಸ್ತಾನೆ ಬಂದಿರೋದಲ್ವಾ, ಬಂದ್ರೆ ಎರಡೂ ಬರ್ಲಿ. ಆಮೇಲೆ ನೀವು ಕೇಳ್ಬೋದು, ಇಷ್ಟೊಂದು ಗಿಡಗಳನ್ನೆಲ್ಲ ಅಕ್ಕಪಕ್ಕ ಹಾಕ್ತೀರಾ, ಒಂದಕ್ಕೊಂದಕ್ಕೆ ಫೈಟ್ ಮಾಡಲ್ವಾ? ಎಷ್ಟೊಂದು ಜನಕ್ಕೆ ಇರುತ್ತೆ. ಯಾಕಂದ್ರೆ ನಾನು ಬೆಳಗ್ಗೆನೂ ಒಬ್ರು ಕೇಳಿದ್ರು, ಇವತ್ತು ಮಣ್ಣು ಹೊಡಿತಾ ಇದ್ದಾರೆ ನಮ್ಮ ಜಮೀನಿಗೆ, ರೋಡ್ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದ್ರು, ಇಷ್ಟೊಂದು ಗಿಡ ಎಲ್ಲ ಹತ್ರ ಹಾಕಿದಿರಲ್ಲ ಸರ್, ಗಿಡಗಳು ಫೈಟ್ ಮಾಡಲ್ಲ ದೊಡ್ಡವಾದ್ಮೇಲೆ ಅಂತ. ನನ್ನ ಪ್ರಕಾರ ಬೇರೆ ಬೇರೆ ವೆರೈಟಿ ಗಿಡಗಳು ಯಾವತ್ತೂ ಫೈಟ್ ಮಾಡಲ್ಲ. ಒಂದೇ ವೆರೈಟಿ ಗಿಡಗಳಾದ್ರೆ ಮೋಸ್ಟ್ಲಿ ಫೈಟ್ ಮಾಡ್ಬೋದು. ಅದರಲ್ಲಿ ಎಸ್ಪೆಷಲಿ ತೆಂಗು ಒಂದಕ್ಕೊಂದು ಪಕ್ಕ ಹಾಕಿದಾಗ ತೆಂಗು ಎರಡಕ್ಕೂ ಒಂದು ಬೇಗ ಹೋಗ್ತವೆ. ಬಟ್ ಬೇರೆ ಗಿಡಗಳೆಲ್ಲ ಈಗ ಕಾಡಲ್ಲಿ ನೋಡಿರ್ಬೋದು, ಬೇರೆ ಬೇರೆ ಗಿಡಗಳೆಲ್ಲ ಒಟ್ಟಿಗೆ ಇರೋದ್ರಿಂದ ಸೊ ಹೇಗೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತವೆ. ನನ್ನ ಇಷ್ಟ ಮನುಷ್ಯಗಳು ಮಾತ್ರ ಆ ಥರ ಫೈಟ್ ಮಾಡೋದು, ಅವ್ನು ಬೆಳಿತಾನಲ್ಲ ನಾನು ಬೆಳಿತಾನ ಅಂತ. ಗಿಡ ಮರಗಳೆಲ್ಲ ಆ ಥರ ಇರಲ್ಲ ಅನ್ಕೋತೀನಿ. ಸೊ ಎಲ್ಲವೂ ಒಟ್ಟಿಗೆ ಬೆಳಿತೇವೆ. ಏನಂದ್ರೆ ಫಲ ಕಮ್ಮಿ ಆಗ್ಬೋದು ಅನ್ನೋ ಒಂದು ಇರುತ್ತೆ. ಅದು ಬಿಟ್ರೆ ಗಿಡ ಬೆಳವಣಿಗೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಆದ್ರೆ ಅಷ್ಟೊಂದೇನು ಮೇಜರ್ ಕಾಂಪಿಟೇಷನ್ ಏನಿರಲ್ಲ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ನೋಡಿ, ತುಂಬಾನೇ ಹೂ ಬಿಟ್ಟಿದೆ ಇಲ್ಲಿ. ಅಲ್ವಾ? ದಾಳಿಂಬೆ ಹೌದು. ಇಷ್ಟೊಂದು ಹೂ ಕಚ್ಚಿದೆಯಲ್ಲ ಸರ್ ಇದು? ಹೌದು ಮ್ಯಾಮ್, ಸೂಪರ್. ಯಾರೋ ನಮ್ಮ ಯಾವ ವೆರೈಟಿ ಇದು? ವೆರೈಟಿ ಗೊತ್ತಿಲ್ಲ ಮ್ಯಾಮ್. ಇದನ್ನ ನಾನು ಯಾವುದೋ ನರ್ಸರಿ ಹೋದಾಗ ತಂದಿದ್ದೆ. ನನ್ನ ಸ್ನೇಹಿತರೊಬ್ರು ಬಂದಿದ್ರು, ಅವ್ರು ನೋಡಿ ಸರ್ ಈ ಜಾಗ ತುಂಬಾ ಚೆನ್ನಾಗಿದೆ ದಾಳಿಂಬೆ ಬೆಳೆಯೋದಕ್ಕೆ, ಆದ್ರೆ ನೀವು ಗಿಡನ ಈ ತರ ಬುಷ್ ತರ ಬೆಳೆಸ್ಬೇಡಿ, ಟ್ರಿಮ್ಮಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ ಅಂದ್ರು. ಸೊ ಹಾಗಾಗಿ ಟ್ರಿಮ್ಮಿಂಗ್ ಮಾಡಿದೀವಿ. ಈಗ ಸ್ವಲ್ಪ ಕಾಯಿಗಳೆಲ್ಲ ಕಚ್ತಾ ಇದೆ. ಚೆನ್ನಾಗಿದೆ ಸರ್, ಇದು ತುಂಬಾ ಚೆನ್ನಾಗಿದೆ. ಮೇಂಟೈನ್ ಮಾಡಿ ಹಂಗೆ. ಅದು ಬಿಟ್ಟರೆ ಮೆಹಂದಿ ಗಿಡ ಇದೆ. ತಂಪಾಗ್ಲಿ ಅಂತನಾ? ಇದು ಒಂದು ಸಣ್ಣ ಗಿಡ ತಂದು ನೆಟ್ಟಿದ್ದು, ತುಂಬಾ ಚೆನ್ನಾಗಿ ಬಂದಿದೆ ಮೆಹಂದಿ ಗಿಡ. ಹಂಗೆ ಸ್ವಲ್ಪ ತರಕಾರಿಗಳನ್ನ ಹಾಕೊಳ್ಳೋದು ಆ ಥರ ಮಾಡ್ಕೊಳ್ಳಿ. ಹೌದಾ? ತರಕಾರಿಗಳು ಇದೆಯಾ? ಇದು ಬನಾನಾ ಸಪೋಟ ಅಂತ ಮೇಡಮ್. 2 ಎಂಟ್ರೆನ್ಸ್ ಅಲ್ಲಿ ಬನಾನಾ ಸಪೋಟ ಇದೆ. ಸೊ 2 ಇದಂತೂ ಡಿಫ್ರೆಂಟ್ ವೆರೈಟಿ. ನಮ್ಮಲ್ಲಿ ಕ್ರಿಕೆಟ್ ಬಾಲ್ ಜೊತೆ ಕ್ರಿಕೆಟ್ ಬಾಲ್ ಕಮ್ಮಿ ಇದೆ, ಕಲಿಪಟ್ಟಿ ಅಂತ ಅಂದ್ಬಿಟ್ಟು ಒಂದು ವೆರೈಟಿ ಇದೆ. ಅದೊಂದು
ಅದು ಮೆಜಾರಿಟಿ ಸಪೋಟ ಗಿಡಗಳು ಕಲಿಪಟ್ಟಿನೇ. ಇದು ಹಿತ್ಲವರೆಕಾಯಿ ಅಂತ ಆಲ್ರೆಡಿ 1.5 ವರ್ಷ ಆಯ್ತು, ರೆಗ್ಯುಲರ್ ಆಗಿ ಫಲ ಕೊಡ್ತಾನೆ ಇದೆ. ಎಷ್ಟು ಚೆನ್ನಾಗಿದೆ. ಮತ್ತೆ ಇಲ್ಲಿ ಕಡೆ ನೋಡಿದ್ರು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ತೋಟ. ಹೌದು, ಇದು ವಿಶೇಷವಾದಂಥ ಗಿಡಗಳು. ನೀವು ಕೇಳಿರ್ಬೋದು, ಹನುಮ ಫಲ, ರಾಮಫಲ. 4 ಜನ ಸೀತಾರಾಮ ಲಕ್ಷ್ಮಣ ಹನುಮರು ಒಂದೇ ಲೈನಲ್ಲಿ ಇದ್ದಾರೆ ಇಲ್ಲಿ. ಹೌದಾ? ಇದೆರಡರಲ್ಲಿ ನನ್ನ ಕನ್ಫ್ಯೂಷನ್ ಇದೆ, ರಾಮಫಲ ಯಾವುದು ಹನುಮ ಫಲ ಯಾವುದು ಅಂತ. ಮೋಸ್ಟ್ಲಿ ಇದು ಹನುಮ ಫಲ ಅನ್ಸುತ್ತೆ, ಕಾಯು ಸಹ ಬಿಟ್ಟಿದೆ. ಇದು ಇದು ಲಕ್ಷ್ಮಣ ಫಲ ಮೇಲೆ ಗೊತ್ತಾಗುತ್ತೆ. ಇದೆರಡರಲ್ಲಿ ಕನ್ಫ್ಯೂಷನ್ ಇದೆ, ಹನುಮ ಫಲ ಲಕ್ಷ್ಮಣ ಫಲ. ಇದು ಸೀತಾಫಲ, ಗೋಲ್ಡನ್ ಸೀತಾಫಲ. ಅದ್ರ ಪಕ್ಕದ್ದು ಬೆಟ್ಟದ ನಲ್ಲಿಕಾಯಿ, ಅದ್ರ ಪಕ್ಕದ್ದು ರಾಮಫಲ. ಒಳ್ಳೆ ಪ್ಲಾನ್ ಮಾಡಿದೀರಾ ಸರ್. ಸರ್ ಏನ್ ಗೊತ್ತಾ, ನಾವು ಬೇರೆ ಕಡೆ ಎಲ್ಲ ಹೋದಾಗ 20 ಎಕರೆ 30 ಎಕರೆ ಜಮೀನ್ ಇಟ್ಟಿರ್ತಾರೆ, ಅವರು ಇಷ್ಟೊಂದೆಲ್ಲ ಮಾಡಿರಲ್ಲ. ಆಮೇಲೆ ಬೆಟ್ಟದ ನಲ್ಲಿಕಾಯಿನಲ್ಲಿ 2 ವೆರೈಟಿ ಇದೆ, ಒಂದು ಗ್ರೀನು, ಇನ್ನೊಂದು ರೆಡ್ ಇದೆ ಮೇಡಮ್. ರೆಡ್ ಅಲ್ಲೂ ನೋಡ್ಬೋದು. ಆಮೇಲೆ ಪೀಚ್ ಇದೆ, ಇಲ್ಲಿ ಪೀಚ್ ಒಂದು ಗಿಡ ಇದೆ. ಸುಮಾರು ಎಲ್ಲಾ ತರ ಕ್ರಾಪ್ ಸೇರಿ ಎಷ್ಟಿರ್ಬೋದು ಸರ್ ಇಲ್ಲಿ? ಒಂದು 60 ತರ ಹಣ್ಣಿದೆ ಮೇಡಮ್. ಹಣ್ಣಿನ ಗಿಡ ಅಂತಲ್ಲ, ಎಲ್ಲ ತೆಂಗು ಎಲ್ಲ ಸೇರಿ. ಈಗ ಕರೆಂಟ್ಲಿ 600ರಿಂದ 700 ಗಿಡ ಇದೆ. ಇನ್ನು 400 ಗಿಡ ಹಾಕೋ ಪ್ಲಾನ್ ಇದೆ. ಟೋಟಲಿ 1200 ಗಿಡ ನೆಡೋ ಪ್ಲಾನ್ ಇತ್ತು, ಬಟ್ ಈ ಮನೆ ಬಂದಿರೋದ್ರಿಂದ ನಾನು 200 ಗಿಡ ಮಾಡಕ್ ಆಗಲ್ಲ ಮೇಡಮ್. 1200 ಗಿಡ 2.5 ಎಕರೆನಲ್ಲಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಇದರಲ್ಲಿ ಹೇಗೆ ಮತ್ತೆ ನಾನು ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡಿರೋದೇನಂದ್ರೆ 70% ಗಿಡಗಳು ಈ ಹಣ್ಣು ಆಮೇಲೆ ತೆಂಗಿನ ಮರ ಎಲ್ಲ ಸೇರಿ ಭೂಮಿನಲ್ಲಿ 70% ರಿಸರ್ವ್ ಆಗಿದೆ. 20% ಕಾಡಿಗೆ ರಿಸರ್ವ್ ಮಾಡಿದ್ದೀವಿ, ಕಾಡಿನ ಗಿಡಗಳಿಗೆ. ಇನ್ನು 10% ನಾನು ಮನೆ ಮಾಡ್ಕೊಳ್ಳೋದು ಕಮರ್ಷಿಯಲ್ ಪರ್ಪಸ್ಗೆ ರಿಸರ್ವ್ ಮಾಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಆಮೇಲೆ ಈ ಲೈನ್ ಈಗ ಎಷ್ಟು ಎಕರೆ ಜಮೀನಲ್ಲಿ 1200 ಗಿಡಗಳಿರೋದು? 2.5 ಎಕರೆ. 2.5 ಎಕರೆ, ಬರೀ 2.5 ಎಕರೆ. 2.5 ಎಕರೆಯಲ್ಲಿ 1200 ಪ್ಲಾನ್ ಆಗಿದ್ದು, ಅದ್ರಲ್ಲಿ 200 ಮಾಡಕ್ಕಾಗಲ್ಲ. ಕಾರಣ ಏನಂತಾರೆ, ಸ್ವಲ್ಪ ಕಮರ್ಷಿಯಲ್ ಪರ್ಪಸ್ ಯೂಸ್ ಮನೆಗೆ ಯೂಸ್ ಮಾಡ್ಕೊಂಡು. ಹಾಗಾಗಿ ಇದರಲ್ಲಿ 1000 ಗಿಡ ಇಡ್ಬೋದು. ಈಗ ಆಲ್ರೆಡಿ 650ರಿಂದ 700 ಗಿಡ ಇದೆ, ಇನ್ನೊಂದು 300 ಗಿಡ ತಂದು ಹಾಕೋ ಪ್ಲಾನ್ ಇದೆ. ಓಕೆ ಓಕೆ ಸರ್. ಅಂದ್ರೆ ನಾವು 7.5 ಫೀಟಿಗೆ ಒಂದೊಂದು ಗಿಡ ಬರುತ್ತೆ. ಈ ಭಾಗಕ್ಕೆ ಬಂದ್ರೆ ಇಲ್ಲಿ ಒಂದು ಹಳ್ಳಿ ಮರ ಇದೆ ನಮ್ಮ ಜಮೀನಲ್ಲಿ. ನೀವು ನೋಡ್ಬೋದು, ತುಂಬಾ ಹಸಿರಾಗಿದೆ ಈ ಹಳ್ಳಿ ಮರ. ಹಳ್ಳಿ ಮರದ ಒಂದು ವಿಶೇಷತೆ ಏನಂದ್ರೆ ಅದರಲ್ಲಿ 4-5 ಮರಗಳು ಜೊತೆ. ಹಳ್ಳಿ ಮರ ನಿಮ್ಗೆ ಸೇರುತ್ತಾ? ಹೌದು. ಆ ಕಡೆಗೆ ಹೋದ್ರೆ ಬೇರೆಯವ್ರ ಜಮೀನು? ಹೌದು, ಬೇರೆಯವ್ರ ಜಮೀನ್ ಇತ್ತು, ಅದನ್ನ ಮಾರಿದಾಗ ಹಳ್ಳಿ ಮರ ಸೇರಿ ನಮ್ಗೆ ಈ ಜಮೀನ್ ಬಂತು. ಮುಂಚೆ ಪಕ್ಕದವ್ರದ್ದು ಬೇರೆಯವ್ರದ್ದು ಇದ್ದಿದ್ದು. ಆ ಹಳ್ಳಿ ಮರ ನಾವು ಹಾಗೆ ಉಳಿಸ್ಕೊಂಡಿದೀವಿ. ಅದ್ರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಹಳ್ಳಿ ಮರ ಒಂದೇ ಇಲ್ಲ, ಅದರಲ್ಲಿ ಮುತ್ಕುದ್ ಮರ ಇದೆ, ಬಸ್ರಿ ಮರ ಇದೆ, ಈಚಲು ಮರ ಇದೆ. ಇನ್ನು ಸುಮಾರು ಐ ಥಿಂಕ್ ಒಂದು 4-5 ಮರಗಳು ಅದ್ರ ಜೊತೆಗೆ ಒಟ್ಟಿಗೆ ಬೆಳೀತಾ ಇದೆ. ಅದರಲ್ಲಿ ತುಂಬಾ ಜೋರಾಗಿರುವಂಥದ್ದು ಹಳ್ಳಿ ಮರ. ತುಂಬಾ ಒಳ್ಳೆ ನೆರಳು ಕೊಡುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ. ಸೊ ಅದನ್ನು ಉಳಿಸ್ಕೊಂಡು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಮುಂದಕ್ಕೆ ಏನಾದರೂ ಯೋಗ ಮಾಡೋದಕ್ಕೆ, ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ, ಅದಕ್ಕೆಲ್ಲ ತುಂಬ ಜಾಗ ಚೆನ್ನಾಗಿದೆ. ಜೊತೆಗೆ ಬಂಡೆ ಇದೆ ಅದ್ರ ಕೆಳಗಡೆ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಇದು ಒಂದು ಹಣ್ಣಿನ ಗಿಡ, ನನಗೆ ಮರ್ತೋಗಿದೆ ಏನು ಹಣ್ಣಿನ ಗಿಡ ಅಂತ. ಇದು ತೈವಾನ್ ಸೀಬೆ, ನೋಡ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇನ್ನು ಕಾಯೇ ಇದು. ಒಂದು ನಿಮಿಷ ಈಗ ಹೇಳಿ ಸರ್. ಇದು ತೈವಾನ್ ಸೀಬೆ ನೋಡಿ, ಇದಕ್ಕೇನು ನಾವು ಕೆಮಿಕಲ್ ಹೊಡಿಯಲ್ಲ. ನೋಡಿ ಹೇಗಿದೆ ತೈವಾನ್ ಸೀಬೆ. ಇದು ಏನು ಕೆಮಿಕಲ್ ಸ್ಪ್ರೇ ಮಾಡ್ದೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಕ್ವಾಲಿಟಿ ನೋಡಿ ಹೆಂಗಿದೆ. ಇದಕ್ಕೆ ಮ್ಯಾಕ್ಸಿಮಮ್ ಬೇವಿನ ಎಣ್ಣೆ ಹೊಡೆದಿರ್ತೀವಿ ಅಷ್ಟೇ, ಅದು ಬಿಟ್ಟರೆ ಪಂಚಗವ್ಯ ಹೊಡಿತೀವಿ. ಇದಕ್ಕೆ ಕವರು ಮಾಡಲ್ಲ, ಆದರೂ ಈ ಥರ ಇದೆ. ಸೂಪರ್ ಆಗೈತೆ ಸರ್. ಬಿಟ್ಟರೆ ಒಂದು ಇಲ್ಲಿ ಎಲ್ಲ ಗ್ರೀನ್ ಬಾಯಿ ಬಸ್ಲೆ ಗಿಡ ಇದೆ. ಬಾಯಿ ಬಸ್ಲೆ ಗಿಡ. ಬಾಯಲ್ಲಿ ಏನಾದ್ರು ಗುಳ್ಳೆ ಆದ್ರೆ ಎಲ್ಲ? ಹೌದು. ಇದರಲ್ಲಿ ಗ್ರೀನ್ ಒಂದಿದೆ, ಮತ್ತೆ ಇದು ರೆಡ್ ಒಂದಿದೆ. ಅಂದ್ರೆ ಇದನ್ನ ನಾನು ಕಾರ್ ನಿಲ್ಸೋದಕ್ಕೆ ಅಂತ ಪ್ಲಾನ್ ಮಾಡಿದ್ದೆ. ಚಪ್ರದ ರೀತಿ ಏನಾದ್ರು ಮಾಡ್ಬಿಡಿ, ಅದಕ್ಕೆ ಇದು ಹಾಕಿದೀವಿ. ಬಟ್ ಇವಾಗ ಮನೆ ಕಟ್ತಾ ಇರೋದ್ರಿಂದ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನನಗೆ ಒಂದು ನನ್ನ ರಿಟೈರ್ಮೆಂಟ್ ಟೈಮಲ್ಲಿ ಒಂದು ಒಳ್ಳೆ ಮನೆ ಕಟ್ಕೊಂಡು, ಹಳ್ಳಿ ಮನೆ ತರ ಕಟ್ಕೊಂಡು ಇಲ್ಲಿ ಇರ್ಬೇಕು ಅನ್ನೋ ಒಂದು ಆಸೆ ಇದೆ. ಹಾಗಾಗಿ 60/60 ಜಾಗ ಬಿಟ್ಕೊಂಡಿದ್ದೀನಿ. ತೆಂಗಿನ ಮರಗಳು, ಗಿಡಗಳು ಏನೂ ಹಾಕಿಲ್ಲ. ಆದ್ರೆ ಈಗಲೇ ಆಲ್ರೆಡಿ ಇಲ್ಲಿ ಮನೆ ಕಟ್ತಾ ಇರೋದ್ರಿಂದ ಸೊ ಈ ಜಾಗನ ನನ್ನ ಮಗಳು ವಾಲಿಬಾಲ್ ಪ್ಲೇಯರು, ಸೊ ಅವಳಿಗೋಸ್ಕರ ಒಂದು ವಾಲಿಬಾಲ್ ಕೋರ್ಟ್ ಮಾಡ್ಕೊಡ್ಬೇಕು ಅನ್ನೋ ಆಸೆ ಇದೆ. ಅವಳು ವೀಕೆಂಡ್ ಬಂದಾಗ ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ನಮ್ಗೊಂದು ಒಳ್ಳೆ ಯೋಗ ಆಗುತ್ತೆ, ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ತರ ಆಗುತ್ತೆ. ಹಾಗಾಗಿ ಇದೊಂದು ಜಾಗ ಬಿಟ್ಕೊಂಡಿದ್ದೀವಿ. ನಾವು ಅಲ್ಲಿ ಮನೆ ಕಟ್ತಾ ಇರೋದ್ರಿಂದ. ಬಟ್ ಈ ದ್ರಾಕ್ಷಿ ಉಳಿಸ್ಕೊಂತೀನಿ. ಆಮೇಲೆ ಸರ್ ಇವರು ನಮ್ಮ ಅತಿಥಿಗಳು. ಸೊ ಹೆಂಗೆ ಅತಿಥಿ? ನಂಗೆ ತುಂಬಾ ಇಷ್ಟ ನನಗೆ ಪ್ರಾಣಿಗಳು ಅಂದ್ರೆ, ಅದರಲ್ಲೂ ಹಸು ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೆಗಳಲ್ಲೆಲ್ಲ ನಾವು ಎಮ್ಮೆಗಳು ಸಾಕ್ತಾ ಇದ್ವಿ ಕಾಳೆನಳ್ಳಿಲಿ, ಹಾಲಿನ ಪರ್ಪಸ್ಗೆ. ನಾವು ಜೀವನ ಮಾಡಿದ್ದೆಲ್ಲ ಎಮ್ಮೆ ಹಾಲು ಕರೆದು
ಅದರಲ್ಲಿ ಡಿಕಳನಹಳ್ಳಿಯಲ್ಲಿ ಚಂದ್ರಪಟ್ಟಣದ ಹತ್ರ ಒಂಚೂರು ಮುಂದೆ ಹೋದ್ರೈತಲ್ಲ ಅಲ್ಲಿ ತಾನೆ? ಹೌದು, ಅದರಲ್ಲೇನೆ ಹಾಲು ಕರೆದು ಹಸು ಎಮ್ಮೆನಲ್ಲಿ ಹಾಲು ಕರೆದು ನಾವು ಜೀವನ ಮಾಡಿದ್ದು. ಹಸು ಸಾಕಬೇಕು ಅಂತ ತುಂಬ ಇಷ್ಟ ಇತ್ತು. ಆದರೆ ನನಗೆ ಈ ಜಮೀನಿಗೆ ಒಂದು ಹಸು ಬೇಕಿತ್ತು. ಸೊ ಇದೊಂದು ರೈಟ್ ಟೈಮ್ ಆಗಿ ಮಾಗಡಿಯಿಂದ ಇದೊಂದು ಹಸು ತಂದು, ಇದರ ಹೆಸರನ್ನು ನಾನು ಗಂಗೆ ಅಂತ ಇಡೋಣ ಅಂದ್ಕೊಂಡೆ. ಬಟ್ ನನ್ನ ವೈಫ್ ಮತ್ತು ಅವರಮ್ಮ ಆಲ್ರೆಡಿ ಲಕ್ಷ್ಮಿ ಅಂತ ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಲಕ್ಷ್ಮಿ ಅಂತಲೇ ಕರಿತೀನಿ ಇವಳ. ಫಸ್ಟ್ ನಮ್ಮ ಜಮೀನಿಗೆ ಬಂದಂಥ ಹಸು ತುಂಬ ಸಾಧು ಇದೆ. ಯಪ್ಪ ಏನು ಕೊಡ್ತಾರೆ ಅಂತ. ಏನು ಕೊಡಲ್ಲಪ್ಪ, ಏನು ಕೊಡಲ್ಲ. ತಡೀರಿ ಅಲ್ಲಿ ನೋಡು, ಅಲ್ಲಿ ಸೂಪರ್. ಇನ್ನೊಂದು ಸಣ್ಣದೊಂದಿದೆ ಅಲ್ಲಿ ಕರು, ಮಲ್ನಾಡ್ ಗಿಡ ಅಂತ. ಚೆನ್ನಾಗಿದೆಯಾ ಬಿಡು, ತುಂಬ ಚೆನ್ನಾಗಿದೆಯಾ ನೀನು, ತುಂಬ ಚೆನ್ನಾಗಿದೆಯಾ, ತುಂಬ ಕ್ಯೂಟ್. ಹೂವಿನ ಗಿಡಗಳು ಹಾಕಿದ್ದೀರಲ್ಲ ಸರ್? ಹೌದು, ಇದು ನನಗೆ ಗಣಪತಿ ಪೆಂಡಾಲಲ್ಲಿ ಗಣಪತಿ ಉತ್ಸವದ ದಿವಸ ನನಗೆ ಹೂವಿನ ಕುಂಡ ಕೊಟ್ಟಿದ್ರು. ಅದು ವಿತ್ ಪಾಟ್, ಅದು ತಂದಿಲ್ಲಿ ನೆಟ್ಟಿದ್ದ ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇನ್ನು ಬೆಟ್ಟದವರೆ ಗಿಡ ಇದೆ. ನನ್ನ ವೈಫು ಇದನ್ನೆಲ್ಲ ಅವ್ಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಈ ಥರ ಈ ಮನೆ ಬರೋದ್ರಿಂದ ಮುಂದೆ ಚೆನ್ನಾಗಿರ್ಲಿ ಅಂತ ಹೂವಿನ ಗಿಡಗಳು ಹಾಕ್ಕೊಂಡಿದ್ದಾಳೆ. ಬೆಟ್ಟದ ತಾವರೆ. ಇದು ಮಲಬೇರಿ ಗಿಡ. ಇದು ಬ್ಲೂ ಮಲಬೇರಿ. ಬ್ಲೂ ಮಲ್ಬರಿನಾ? ಇದು ಬ್ಲೂ ಮಲ್ಬೆರಿ, ಲಾಂಗ್ ಮಲ್ಬೆರಿ ಬರುತ್ತೆ. ಅದು ವೈಟ್ ಮಲ್ಬೆರಿ ಇದೆ. ಮತ್ತು ನೀವು ಇದು ನೋಡಿ ಚೆರಿ. ಲಾಸ್ಟ್ ಟೈಮ್ ಸ್ವಲ್ಪ ಬಿಟ್ಟಿತ್ತು. ನಾನು ಲಾಸ್ಟ್ ಟೈಮೇ ನೋಡಿದ್ದು ಚೆರಿ ಈ ಥರದ್ದು. ನಾವು ಬೀಡ ಮೇಲೆಲ್ಲ ನೋಡ್ತೀವಲ್ಲ, ನೋಡಿ ಎಷ್ಟು ದಪ್ಪ ಇದೆ ಚೆರಿಗಳು, ಎಷ್ಟೊಂದು ಬಿಟ್ಟಿದೆ ಇಲ್ಲಿ ಚೆರಿ ಅಲ್ವಾ. ಇದು ಫುಲ್ ರೆಡ್ ಆಗುತ್ತಾ? ರೆಡ್ ಆಗುತ್ತೆ, ಬಟ್ ಇನ್ನೂ ಅದು ಗೊತ್ತಿಲ್ಲ, ನಾನು ಇದುವರೆಗೂ ತಿಂದಿಲ್ಲ. ಅದು ಇನ್ನೊಂದು ಸ್ವೀಟಲ್ಲಿ ಹಾಕ್ಬಿಟ್ಟು ತಿನ್ಬೇಕಂತ ಅನಿಸುತ್ತೆ. ಇದನ್ನ ಹೆಂಗೆ ಮಾಡೋದು? ಆ ಥರ ಮಾಡೋದಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಕೇಳಿರೋ ಪ್ರಕಾರ ಇದನ್ನ ಸಕ್ಕರೆ ಪಾಕದೊಳಗಡೆ ಹಾಕ್ಬಿಟ್ಟು ತಿಂತಾರೆ, ಅದನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಸಾಫ್ಟ್ ಆದಮೇಲೆ ಇದು ಪ್ರೊಸೀಜರ್ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಬಿಟ್ಟಿದೆ, ತುಂಬ ಚೆರಿಗಳು ಬಿಟ್ಟಿದೆ. ಪ್ರೊಸೀಜರ್ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇದು ಲಿಚಿ ಗಿಡ, ಇನ್ನೂ ಹಣ್ಣು ಬಿಟ್ಟಿಲ್ಲ. ಇದು ಲಿಚಿನಾ? ಹೌದು, ಇದಿನ್ನೂ ಕಾಯಿಗಳು ಬಿಟ್ಟಿಲ್ಲ. ಇದು 2.5 ವರ್ಷ ಆಗಿದೆ ನೆಟ್ಟಿ. ಇದ್ರ ಜೊತೆಗೆ ಅದ್ರ ಪಕ್ಕದಲ್ಲಿ ಒಂದು ಗಿಡ ಇದೆ, ಸೇಮ್ ಅದೇ. ಇದ್ರ ಪಕ್ಕದ್ದು ಸಣ್ಣ ನೆಲ್ಲಿಕಾಯಿ, ಅದ್ರ ಪಕ್ಕದ್ದು ರೋಡಿಂದ ಆಚೆಗಿರೋದು ಹೇಳ್ತಾ ಇರೋದು. ಈ 2 ಲಿಚಿ ಗಿಡ ತಂದು ನೆಟ್ಟಿದ್ದೆ, 2 ಚೆನ್ನಾಗಿ ಬಂದಿದೆ. 2 ಚೆನ್ನಾಗಿದೆ. ಅದೊಂದು ಜೊಬೊಟಿಕಾ ಅಂತ ಹೇಳ್ಬಿಡ್ತೀನಿ. ಜೊಬೊಟಿಕಾ ಅಲ್ಲ, ಸಾರಿ, ಇದು ಮೆಕಡೋಮಿಯಾ. ನೋಡಿ, ತರಕಾರಿಗಳು ಹಾಕೊಂಡಿದ್ದಾರೆ. ಬದನೆಕಾಯಿ ಇದೆ. ಇನ್ನು ಸ್ವಲ್ಪ ಅಡಿಕೆ ಗಿಡಗಳೆಲ್ಲ ನಮ್ಮ ಕಾಳೆನಹಳ್ಳಿ ಜಮೀನಲ್ಲಿ ಒಂದಿಷ್ಟು ಅಡಿಕೆ ಮರ ಇದೆ, 2-3. ಅದು ತುಂಬಾ ಚೆನ್ನಾಗಿ ಕಾಯಿ ಬಿಡ್ತವೆ ಅಡಿಕೆ ಕಾಯಿ. ಹಾಗಾಗಿ ಅಡಿಕೆ ಗಿಡಗಳನ್ನ ಸಣ್ಣದಾಗಿ ಗಿಡ ಮಾಡ್ತಾ ಇದ್ವಿ. ಅಲ್ಲಿ ದೂರದಲ್ಲಿ ನೋಡ್ಬೋದು ನೀವು, ಅಡಿಕೆ ಗಿಡಗಳು ಆಲ್ರೆಡಿ ಉದ್ದ ಇದೆ. ಅದನ್ನ ನೆಡ್ಬೋದು, ಅದನ್ನ ಅಷ್ಟು ಉದ್ದ ಇದೆ. ಹೌದು, ಮೆಕಡೋಮಿಯಾ ಅಂತ. ಐ ಥಿಂಕ್ ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಟ್ರೆಂಡ್ ಆಗಿದೆ. ಮೆಕಡೋಮಿಯಾ ನಟ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಕಾಸ್ಟ್ಲಿ ಅಂತ. ನಾನು ಜರ್ಮನಿಗೆ ಹೋಗಿದ್ದಾಗ ಚಾಕ್ಲೇಟ್ಸ್ ತಂದಿದ್ದಾಗ ಅದರಲ್ಲೂ ಸಹ ಮೆಕಡೋಮಿಯಾ ನಟ್ಟಿತ್ತು. ಅವಾಗ ಗೊತ್ತಾಯ್ತು, ಓಕೆ ನಾನು ತಿಂದಿದ್ದೀನಿ ಅದನ್ನಂತ. ತುಂಬ ಚೆನ್ನಾಗಿರುತ್ತೆ ನಟ್ಸು. ನಾನು ಇರ್ಲಿ ಅಂತ ಅಂದ್ಬಿಟ್ಟು ಮೊನ್ನೆ ಒಬ್ಬರು ರೈತರು ಫೀಲ್ಡಿಗೆ ಹೋಗಿದಾಗ ತಿಂದ್ವಿ, ಇಲ್ಲೇ ಚಂದ್ರಪಟ್ಟಣದ ಹತ್ರ. ಬಿಟ್ಟಿದ್ಯಾ ಆಲ್ರೆಡಿ? ಬಿಟ್ಟಿತ್ತು. ಓಕೆ, 2 ಗಿಡ ಇದೆ. ನಾನು 2 ಬೇರೆ ಬೇರೆ ಕಡೆಯಿಂದ ತಂದೆ. ನೋಡೋದಕ್ಕೆ ಒಂದೇ ತರ ಇದೆ, ಆದ್ರೆ ಬೆಳವಣಿಗೆ ಬೇರೆ ಬೇರೆ ತರ ಇದೆ. ಇದು ಉದ್ದ ಹೋಗ್ತಾ ಇದೆ, ಅದು ಸ್ವಲ್ಪ ಬುಷ್ ತರ ಆಗ್ತಾ ಇದೆ. ಡಿಫ್ರೆನ್ಸ್ ಏನು ಅಂತ ಗೊತ್ತಿಲ್ಲ, ಬಟ್ ಯಾರೋ ಹೇಳಿದ್ರು ಒಂದು ನಾಟಿ ಗಿಡ, ಇನ್ನೊಂದು ಫಾರ್ಮ್ ಗಿಡ, ಅಂದ್ರೆ ಕಸಿ ಗಿಡ ಅಂತ. ನೋಡ್ಬೇಕು, ಅದು ಬಿಟ್ಟಾಗ, ಹಣ್ಣು ಬಿಟ್ಟಾಗ ನೋಡ್ಬೇಕು. ಅದು ಬಿಟ್ರೆ ಇಲ್ಲಿ ಪೈನಾಪಲ್ ಗಿಡನೂ ಹಾಕಿದ್ದೆ. ಇದು ಅಲೋವೆರಾ ಇದೆ, ಪೈನಾಪಲ್ಲು ಹಾಕಿದೆ. ಸೊ ಯಾವುದು ಬಂದಿಲ್ಲ ಪೈನಾಪಲ್. ಒಂದು 2-3 ಪೈನಾಪಲ್ ಹಾಕಿದ್ದೀನಿ. ಇಲ್ಲಿಗೆ ಸೂಟ್ ಆಗಿಲ್ವೇನೋ ಅನ್ಸುತ್ತೆ. ಮೋಸ್ಟ್ಲಿ ಇಲ್ಲಿ ಬರಲಿಲ್ಲ ಅನ್ಸುತ್ತೆ, ಇಲ್ಲ ಅಥವಾ ಅವ್ರು ಕೊಟ್ಟಂಥ ಪೈನಾಪಲ್ ಗೆಡ್ಡೆನೂ ಸಹ ಅಷ್ಟೊಂದು ನೋಡಿ ಇಲ್ಲಿ ಇದೆ. ಪೈನಾಪಲ್ ಗೆಡ್ಡೆನೂ ಸಹ ಅಷ್ಟೊಂದು ಚೆನ್ನಾಗಿರ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಪೈನಾಪಲ್ ಏನು ಬಂದಿಲ್ಲ. ಬೇರೆ ತಂದು ಟ್ರೈ ಮಾಡಿ ನೋಡಿ, 2 ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ಇಲ್ಲಿಗೆ ಆಗಲ್ಲ ಈ ಮಣ್ಣಿಗೆ ಅಂತ. 2 ತಂದು ಹಾಕಿದ್ವಿ, ಬಟ್ 2 ಬರಲಿಲ್ಲ. ಇದ್ರದ್ದು ನೇಮ್ ನನಗೆ ಜ್ಞಾಪಕ ಬರ್ತಾ ಇಲ್ಲ, ಬಟ್ ಇದು ಕಸಿ ಮಾಡಿರೋ ಹಲಸೆನೆ.
ಇದರ ಆಲ್ರೆಡಿ ಒಂದು ಹಲಸಿನ ಬಿಟ್ಟಿತ್ತು, ಕಾಪರ್ ಕಲರ್ ಹಣ್ಣು ಬಂದಿತ್ತು, ಸಣ್ಣ ಹಲಸು ಬಿಟ್ಟಿತ್ತು, ಕೆಳಗಡೆ ಬುಡದಲ್ಲೇ ಬಿಟ್ಟಿತ್ತು, ತಿಂದಿದ್ದೀವಿ. ಇಷ್ಟು ಗಿಡಕ್ಕೆ ಒಂದು ಆಲ್ರೆಡಿ ಹಲಸು ತಿಂದಿದ್ದೀವಿ, ಬಂದಿದೆ ಚೆನ್ನಾಗಿ. ಅಗ್ರಿಕಲ್ಚರ್ ಪ್ಯಾಷನ್ ಇದೆ. ಅದು ಬಿಟ್ಟರೆ ನಾನು ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತೀನಿ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕೆಲಸ ಮಾಡ್ತೀನಿ ಸ್ಯಾಟರ್ಡೇಸು. ಒಂದೇ ಆದಂಥ ಒಂದು ಟೀಮ್ ಇಟ್ಕೊಂಡು ಆ ಟೀಮ್ ಜೊತೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಲ್ಲಿ ಸುತ್ತಮುತ್ತ ಶ್ರವಣಬೆಳಗೊಳ ಹೋಬಳಿ ಹಾಗೂ ಚನ್ನಬಣ್ಣ ಸುತ್ತಮುತ್ತ ಶಾಲೆಗಳಿಗೆ ಎಸ್ಪೆಷಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳುಗಳಿಗೆ ನಾವು ನಮ್ಮದೇ ಆದಂಥ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸ್ಕೂಲ್ಗೆ ರೆನೋವೇಟ್ ಮಾಡುವಂಥದ್ದಾಗಿರ್ಬೋದು, ಮಕ್ಕಳುಗಳಿಗೆ ಮೋಟಿವೇಶನ್ ಮಾಡುವಂಥದ್ದು, 10th ಮಕ್ಕಳುಗಳಿಗೆ ನಾವು ಅವ್ರಿಗೆ ಎಕ್ಸಾಮ್ ಪ್ರಿಪ್ರೇಷನ್ನು ಮತ್ತು ಎಜುಕೇಷನ್ ಮತ್ತು ಸ್ಟಡೀಸ್ ಎಲ್ಲ ಹೇಗೆ ಮಾಡುವಂಥದ್ದು, ಆ ಥರ ಕೆಲಸಗಳು. ಜೊತೆಗೆ ಪುಸ್ತಕಗಳು ಕೊಡಿಸುವಂಥದ್ದು, ಅವ್ರಿಗೆ ಬೇಕಾದಂಥ ಬೇಸಿಕ್ ನೀಡ್ಸ್ಗಳು, ಕುಡಿಯೋ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಆಗಲಿ, ಟ್ರ್ಯಾಕ್ ಸೂಟ್ಗಳಾಗಲಿ, ಈ ಥರದ್ದು ಸಪೋರ್ಟ್ ಮಾಡ್ತಾಯಿದ್ದೀವಿ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ. ಸ್ಯಾಟರ್ಡೇ ಅದು ನಾನು ಕೆಲಸ ಮಾಡ್ತೀನಿ. ನನ್ನದೇ ಆದಂಥ ಒಂದು ಟೀಮ್ ಇದೆ, ಹೆಲ್ಪಿಂಗ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಅದು ಬಿಟ್ಟು ಜೀವಾಮೃತ ಘಟಕ ನಮ್ಮ ಜಮೀನಿಗೆ ಪಾರ್ಟ್ ಆಫ್ ದ ಫಾರ್ಮ್. ಇವತ್ತು ಹೃದಯ ಏನು ಕೆಲಸ ಮಾಡುತ್ತೆ ಅಂತ, ಇಡೀ ದೇಹಕ್ಕೆ ರಕ್ತದ ಮೂಲಕ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ಹಾಗೆ ನಮ್ಮ ಜಮೀನಿಗೆ ಬೇಕಾದಂಥ ಎಲ್ಲ ಮೈಕ್ರೋಬ್ಸ್ ಆಗಲಿ ಅಥವಾ ಜೀವಾಮೃತ ಆಗಲಿ, ಗೋಕುಪ್ರಾಮೃತ, ಪಂಚಗವ್ಯ, ಇದೆಲ್ಲದನ್ನು ಸಹ, ಮಜ್ಜಿಗೆ, ಇದಿಷ್ಟನ್ನು ಸಹ ಈ ಜಾಗದಿಂದನೇ ಎಲ್ಲ ಗಿಡಗಳು, ಎಲ್ಲ 700 ಈಗ ಇರೋಂಥ ಪ್ರಸ್ತುತ ಇರೋಂಥ 700 ಗಿಡಗಳಿಗೂ ಸಹ ಡ್ರಿಪ್ ಮುಖಾಂತರ ಕಳಿಸುವಂಥ ಜಾಗ ಇದೆ. ಇದು ಜೀವಾಮೃತ ಘಟಕ ಅಂತ ಯಾಕೆ ಹೆಸರು ಮಾಡಿದ್ದೀವಿ ಅಂದರೆ, ಇದು ಜೀವಾಮೃತ ಪ್ರಿಪೇರ್ ಮಾಡೋದಕ್ಕೆ ಮಾಡಿದ್ದೀವಿ. ಬಟ್ ಸೆಟಪ್ ರೆಡಿ ಇದೆ. ನನ್ನ ಹತ್ರ ಹಸು ಇಲ್ಲದೇ ಇದ್ದಿದ್ದರಿಂದ ಇದುವರೆಗೆ ಇನ್ನು ಜೀವಾಮೃತನ ಶುರು ಮಾಡೋಕ್ಕಾಗಿಲ್ಲ. ಇಲ್ಲಿ ವೆಂಚೂರಿ ಇದೆ. ಈ ವೆಂಚೂರಿನಲ್ಲಿ ನಾವು ಈ ಟ್ಯಾಂಕ್ ಒಳಗಡೆ ಏನು ಬಿಡ್ತೀವಿ, ಮಜ್ಜಿಗೆ ಆಗಲಿ, ಗೋಕುಪ್ರಾಮೃತ ಆಗಲಿ, ಅಥವಾ ಪಂಚಗವ್ಯ ಆಗಲಿ, ಏನೇ ಬಿಟ್ರು ಇಲ್ಲಿ ಆ ವೆಂಚೂರಿ ಮುಖಾಂತರ ನೋಡಿ, ಈ ವೆಂಚೂರಿ ಮುಖಾಂತರ ಇಡೀ ಜಮೀನಿಗೆ ಸಪ್ಲೈ ಆಗುತ್ತೆ. ಓಕೆ, ಇದು ವೆರಿ ಈಸಿ ಮೆಥಡು. ಇದು ಜೀವಾಮೃತ ಮಾಡೋದಕ್ಕೆ. ಜೀವಾಮೃತದ್ದು ನಿಮ್ಗೆ ಗೊತ್ತಿರ್ಬೋದು, ಜೀವಾಮೃತ ಹೇಗೆ ಮಾಡೋದು ಅನ್ನೋದು ತುಂಬ ವಿಡಿಯೋಸ್ ಇದೆ. ಗಂಜಲ, ಸಗಣಿ, ಮಣ್ಣು, ಬದಿನ ಮಣ್ಣು. ಇನ್ನು ಶುರು ಮಾಡ್ಕೊಂಡಿಲ್ವಾ ಸರ್ ಇದು? ಇಲ್ಲ ಮೇಡಮ್, ಇವಾಗ ಹೊರಗಡೆಯಿಂದ ತಂದು ಮಾಡ್ತಾ ಇದ್ದೀರಾ ಸದ್ಯ? ಇನ್ನು ಶುರು ಮಾಡಿಲ್ಲ, ಜೀವಾಮೃತ ಶುರುನೇ ಮಾಡಿಲ್ಲ. ಸೊ ಇದು ಫಿಲ್ಟರ್ ಇದು ಫಸ್ಟ್ ಲೇಯರ್ ಅಲ್ಲೇ ಫಿಲ್ಟರ್ ಆಗಿ ಬರುವಂತದ್ದು. ಇದು ತುಂಬಾ ಗಟ್ಟಿ ಇದೆಲ್ಲಾನು ಫಿಲ್ಟರ್ ಮಾಡೋದಕ್ಕೆ ಇನ್ನೊಂದು ಲೇಯರ್ ಮಾಡಿದ್ವಿ. ಇದು ಇನ್ನು ಕೆಲಸ ಶುರು ಮಾಡಿಲ್ಲ, ಬಟ್ ಪ್ರೆಸೆಂಟ್ಲಿ ಸೆಟಪ್ ಎಲ್ಲ ರೆಡಿ ಇದೆ. ಅದ್ ಬಿಟ್ರೆ ಈಗ ಕರೆಂಟ್ಲಿ ವರ್ಕ್ ಮಾಡ್ತಾ ಇರುವಂತದ್ದು ಗೋಕುಪ್ರಾಮೃತ ಅಂದ್ಬಿಟ್ಟು, ಇದು ಆಟೋಮೇಟೆಡ್ ಸಿಸ್ಟಮ್ ಮಾಡಿದ್ದೀನಿ. ಇದು ಎವ್ರಿ ಡೇ ನಾವು ಅದನ್ನ ಕಲಕ್ತಾ ಇರಬೇಕು. ಸೊ ಇದು ನನ್ನ ಕೈಲಿ ಮಾಡಕ್ ಆಗದೆ ಇರೋದ್ರಿಂದ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ವೀಕೆಂಡ್ ಬರೋದ್ರಿಂದ ನಾನು ಇದನ್ನ ಆಟೋಮೆಟಿಕ್ ಮಾಡಿದೀವಿ. ಆಟೋಮೆಟಿಕ್ ಏನಂದ್ರೆ ಇದ್ರೊಳಗಡೆ ಒಂದು ಮೆಷಿನ್ ಇದೆ, ಆ ಮೆಷಿನ್ ಡೈರೆಕ್ಟ್ ಕನೆಕ್ಟ್ ಮಾಡಿದೀವಿ ಪವರ್ಗೆ. ಸೊ ಯಾವಾಗ ಕರೆಂಟ್ ಬರುತ್ತೆ ಅವಾಗ ಮೆಷಿನ್ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ. ವರ್ಕ್ ಆದಾಗ ಅದೇನ್ ಮಾಡುತ್ತೆ, ಪಂಪ್ ಮಾಡ್ತಾ ಇರುತ್ತೆ. ಪಂಪ್ ಮಾಡಿದಾಗ ಮಿಕ್ಸ್ ಆಗುತ್ತೆ. ಇದು ರೊಟೇಷನ್ ಅಲ್ಲ, ಜಸ್ಟ್ ಪಂಪಿಂಗ್ ಮಿಷನ್. ನೀವು ಅಕ್ವೇರಿಯಮಲ್ಲೆಲ್ಲ ನೋಡಿರ್ಬೋದು, ಆ ಪಂಪಿಂಗ್ ಮಿಷನ್ ಯೂಸ್ ಮಾಡಿದ್ದೀವಿ. ನಾನು ಇದನ್ನು ತೋರಿಸ್ತೀನಿ ನಿಮಗೆ. ಸೊ ಈ ಥರ ಇರುತ್ತೆ. ಈ ಪಂಪ್ ಮಾಡಿದಾಗ ಏನಾಗುತ್ತೆ, ನೀರನ್ನ ಜಸ್ಟ್ ರಿಸೈಕಲ್ ಮಾಡಿದಾಗೆ ಇನ್ಪುಟ್ ತೊಗೊಂಡು ಔಟ್ಪುಟ್ ಕೊಟ್ಟಾಗ ಅದೇನು ಮಾಡುತ್ತೆ, ಒಳಗಡೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಅಂದರೆ ಜಸ್ಟ್ ಮಿಕ್ಸರ್ ಥರ ವರ್ಕ್ ಆಗುತ್ತೆ, ಬಟ್ ರೊಟೇಷನ್ ಏನಿಲ್ಲ. ಇದು ಒಂದು ವಾರ ಈ ಥರ ಆಟೋಮೆಟಿಕ್ ಕರೆಂಟ್ ಬಂದಾಗೆಲ್ಲ ರನ್ ಆಗಿ ಗೋಕುಪ್ರಾಮೃತ ರೆಡಿ ಆಗುತ್ತೆ. ಇದನ್ನು ವೆಂಚೂರಿ ಕೊಟ್ಟು ಇಡೀ ಜಮೀನಿಗೆ ವೆಂಚೂರಿ ಮುಖಾಂತರ ಕಳಿಸ್ತೀವಿ. ಇದನ್ನ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಒಂದು ಸ್ಟೋರ್ ರೂಮ್ ಮಾಡಿದೀವಿ. ಇದರೊಳಗಡೆ ಎಲ್ಲ ಥಿಂಗ್ಸ್ ಇಟ್ಕೋಬಹುದು. ನೋಡಿ, ಇಲ್ಲೂ ಜಾಗ ವೇಸ್ಟ್ ಮಾಡ್ಕೊಂಡಿಲ್ಲ ನೀವಲ್ಲ. ಎಷ್ಟು ಇಲ್ಲಿ ಕಾಯೆಲ್ಲ ಹಾಕೋಬಹುದು ಎಲ್ಲ. ಇಲ್ಲಿ ನಮ್ಮ ಅಂದ್ರೆ ಜಮೀನಿಗೆ ಬೇಕಾದಂತ ಸಾಮಾನುಗಳು, ಕುಡ್ಲಾಗ್ಲಿ ಅಥವಾ ಕೆಲವು ಟ್ಯಾಪ್ಗೆ ರಿಲೇಟೆಡ್, ಪೈಪ್ ರಿಲೇಟೆಡ್ ಐಟಮ್ಸ್ ಗಳಾಗ್ಲಿ, ಆಮೇಲೆ ಮನೆಗೆ ಅಡಿಗೆ ಮಾಡ್ಕೊಳ್ಳೋಕೆ ಸ್ವಲ್ಪ ಪಾತ್ರೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದು, ಕಾಫಿ ಗಿಫಿ ಮಾಡ್ಕೊಳ್ಳೋದಕ್ಕೆಲ್ಲ ಇಟ್ಕೊಂಡಿದ್ದು. ಸೊ ಈ ಜಾಗನು ವೇಸ್ಟ್ ಮಾಡಿಲ್ಲ ನಾವು. ಇದನ್ನ RCC ಮಾಡಿರೋದ್ರಿಂದ ಸೊ ಈ ಜಾಗ ಯೂಟಿಲೈಸ್ ಆಗಿದೆ. ಸೊ ಇನ್ನ ಲೈಟಿಂಗ್ ಎಲ್ಲ ನಾವು ಇಲ್ಲೇನಾದ್ರು ವರ್ಕ್ ಮಾಡ್ಬೇಕಂತ ಅಂದ್ರೆ ನಮ್ಮ ಮೊಬೈಲ್ ಚಾರ್ಜಿಂಗಿಗೆ ಲ್ಯಾಪ್ಟಾಪ್ ಇಟ್ಕೊಂಡು ಯೂಸ್ ಮಾಡ್ಬೋದು, ಕೆಲಸ ಮಾಡ್ಬೋದು, ರೀಚಾರ್ಜ್ ಮಾಡ್ಕೋಬಹುದು, ನಮ್ಮ ಮೊಬೈಲ್ ರೀಚಾರ್ಜ್ ಮಾಡ್ಕೋಬಹುದು, ಚಾರ್ಜ್ ಮಾಡ್ಕೊಂಡು ಆಮೇಲೆ ವೆಹಿಕಲ್ಗಳು ಚಾರ್ಜ್ ಮಾಡ್ಕೋಬಹುದು. ಎಲೆಕ್ಟ್ರಿಕ್ ವೆಹಿಕಲ್ಗಳು ತಂದ್ರೆ ಅದನ್ನು ಸಹ ಚಾರ್ಜ್ ಮಾಡಬಹುದು. ಜಾಗ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಈ ಮನೆ, ಒಂಥರ ಚೆನ್ನಾಗಿ ಕಟ್ಸಿದೆ.
ಸ್ಪ್ರೇ ಇಟ್ಟು ನೀರು ಮಳೆ ನೀರು ಒಳಗಡೆ ಬೀಳ್ತಿತ್ತು. ಸೊ ಈ ನೆಟ್ ಹಾಕಿದ್ಮೇಲೆ ಮಳೆ ನೀರು ಒಳಗಡೆ ಇರಿಚಲು ಹೊಡಿತಾರಲ್ಲ, ಹಂಗೆ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದ್ರಿಂದ ಏನ್ ಪ್ರಾಬ್ಲಮ್ ಆಗ್ತದೆ, ಏನ್ ಸರಿ ಮಾಡ್ಕೋಬಹುದು ಅಂತ. ತುಂಬಾ ಚೆನ್ನಾಗಿದೆ ಸರ್. ಅಂಚೆ ಹಾಕ್ಸಿರೋದಲ್ಲ, ಹಂಚು ಆದಷ್ಟು ಆಟೋಮೇಟೆಡ್ ಮಾಡಿದೀವಿ, ಬಟ್ 100% ಮಾಡಕ್ ಆಗಲ್ಲ. ಮಿನಿಮಮ್ ಲೇಬರ್ ಸಪೋರ್ಟ್ ಅಲ್ಲಿ ಲೇಬರ್ ಡಿಪೆಂಡೆನ್ಸಿನಲ್ಲಿ ನಾನು ವೀಕೆಂಡ್ ಬಂದಾಗ ಅದಕ್ಕೆ ಅತಿ ಕಮ್ಮಿ ಡಿಪೆಂಡೆನ್ಸಿ ಲೇಬರ್ ಡಿಪೆಂಡೆನ್ಸಿ ಏನ್ ಮಾಡ್ಬೋದು ಅದಷ್ಟನ್ನ ಪ್ರಯತ್ನ ಮಾಡಿದೀನಿ. ಜೀವಾಮೃತ ಒಂದು ಇನ್ನೂ ಶುರು ಮಾಡಿಲ್ಲ, ಅದು ಬಿಟ್ರೆ ಗೋಕೃಪಾಮೃತ ಇದೆ. ನಮಗೆ ಮದರ್ ಕಲ್ಚರ್ ಸಹ ಇಲ್ಲಿ ಇಟ್ಕೊಂಡಿದೀವಿ, ನೋಡ್ಬೋದು. ಇದರಲ್ಲಿ ಮದರ್ ಕಲ್ಚರ್ ಇದೆ. ಮದರ್ ಕಲ್ಚರ್ ಏನಕ್ಕೆ ಇಟ್ಕೊಂಡಿರ್ತೀವಿ ಅಂತ ಅಂದ್ರೆ, ಅಕಸ್ಮಾತ್ ಏನಾದ್ರು ದೊಡ್ಡದೇನಾದ್ರೂ ಹುಳ ಗಿಳ ಬಂದ್ರೆ ಕೆಲವು ಸಮಯದಲ್ಲಿ ದೊಡ್ಡದಕ್ಕೆ ಬೇಗ ಹುಳ ಬೀಳೋ ಚಾನ್ಸಸ್ ಇರುತ್ತೆ, ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ. ಹಾಗಾಗಿ ಮದರ್ ಕಲ್ಚರ್ ಇಟ್ಕೊಂಡಿದ್ವಿ. ಸೊ ಇದು ಹಾಳಾಯ್ತು ಅಂದ್ರೆ ಇದು ಕ್ಲೀನಾಗಿ ತೊಳೆದ್ಬಿಟ್ಟು ಮದರ್ ಕಲ್ಚರ್ನ ಅದಕ್ಕೆ ಡಂಪ್ ಮಾಡಿ. ಇದು ಅದೊಂದು ಪೆಸ್ಟಿಸೈಡ್ ಮೆಕ್ಯಾನಿಸಮ್ ಆಕ್ಚುಲಿ. ಇದು ಕಾಪರ್ ಭೂಮಿಗೆ ತುಂಬಾ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೀರಾ. ಸೊ ದೇಹಕ್ಕೆ ಆಗ್ಲಿ ಗೋಲ್ಡ್ ಕಾಪರ್ ಎಲ್ಲ ಅಂತ ಅನ್ಬಿಟ್ಟು ಮೆಟಲ್ ನುಂಗಕ್ ಆಗಲ್ಲ, ಬಟ್ ಅದರಲ್ಲಿ ಊಟದಲ್ಲಾಗ್ಲಿ ಈಗ ಕೆಲವು ಬಾಟಲ್ಸ್ ಯೂಸ್ ಮಾಡೋದು, ತಟ್ಟೆ ಯೂಸ್, ಹಳೆ ಕಾಲದಲ್ಲೆಲ್ಲ ಹಂಗೆ ಮಾಡ್ತಿದ್ರು. ಹೌದು, ಹಲಸಿನಲ್ಲೂ ಕಾಪರ್ ಕಂಟೆಂಟ್ ಇರುತ್ತೆ ಅಂತಾರೆ. ಹಾಗಾಗಿ ಭೂಮಿಗೂ ಕಾಪರ್ ಕಂಟೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಮಜ್ಜಿಗೆನ ಸ್ಟೋರ್ ಮಾಡಿಟ್ಟಿರ್ತೀವಿ, ಎರಡು ಕಾಪರ್ ಬಿಂದಿಗೆನಲ್ಲಿ, ತಾಮ್ರದ ಬಿಂದಿಗೆನಲ್ಲಿ. ಓಪನ್ ಮಾಡೋದು ಯಾವಾಗ ಸರ್? ನಾವು 1 ತಿಂಗಳಿಗೆ ಒಂದ್ಸರಿ. ಜೊತೆಗೆ ಬೇಕಾದಂತ ಜೀವಾಮೃತನ ಇಲ್ಲೇ ತಯಾರು ಮಾಡ್ತೀವಿ, ಗೋಕೃಪಾಮೃತನೂ ಇಲ್ಲೇ ತಯಾರು ಮಾಡ್ತೀವಿ. ಪಂಚಗವ್ಯ ಇನ್ನೂ ರೆಡಿ ಮಾಡಿಲ್ಲ, ಅದು 21 ದಿವಸ ಮಾತ್ರ ಇಡಬಹುದು ಅಷ್ಟೇ. 21 ದಿವಸ ಆದ್ಮೇಲೆ ಅದನ್ನ ಯೂಸ್ ಮಾಡ್ತೀವಿ, ಅದನ್ನ ಲಾಂಗ್ ಟರ್ಮ್ ಯೂಸ್ ಮಾಡಕ್ಕಾಗಲ್ಲ. ಹಾಗಾಗಿ ಅದನ್ನ ನಾವು ಬೇಕಾದಾಗ ಪೆಸ್ಟಿಸೈಡ್ ಗೆ ಅಂತ ಬೇಕಾದಾಗ ಮಾಡ್ತೀವಿ. ಓಕೆ ಸರ್. ಬಂದು ಮೇಡಮ್, ನಾನು ಆವಾಗಲೇ ಹೇಳಿದಾಗೆ ನಾವು 20% ಕಾಡಿಗೆ ಅಂತ ರಿಸರ್ವ್ ಮಾಡಿದ್ದೀವಿ, 10% ಕಮರ್ಷಿಯಲ್ ನಮ್ಮ ಮನೆಗಳಿಗೆ ಅಂತ, 70% ತೆಂಗು ಮತ್ತು ಹಣ್ಣಿನ ಗಿಡ ಇದೆ. ಈ 20% ಕಾಡು ಗಿಡ, ಕಾಡು ಅಂತ ಅಂದಾಗ ಅದರಲ್ಲಿ ಯಾವುದಾದ್ರೂ ಗಿಡಗಳು, ಕಾಡಿನ ಗಿಡಗಳು ತಂದು ಹಾಕುವಂಥದ್ದು ಪದ್ಧತಿ ಯೋಚನೆ ಮಾಡಿದ್ದು. ಬಟ್ ನಾನೇನು ಪ್ಲ್ಯಾನ್ ಮಾಡಿದೆ, ಯಾವುದೋ ಗಿಡ ತಂದು ಹಾಕೋದ್ರ ಬದಲು ಸೊ ನಮಗೆ ಗೊತ್ತಿರೋ ಗಿಡಗಳನ್ನು ತಂದು ಹಾಕೋಣ. ಕಾಡು ಗಿಡಗಳಿಗಿಂತ ಈಗ ನಮ್ಮ ನಾಡು ಗಿಡಗಳಾಗಲಿ, ಈಗ ನಾಟಿ ಮಾವಿನ ಗಿಡ ಇದೆ, ಇದು ಒಂಥರ ಕಾಡು ಗಿಡನೇ. ಕಾಡು ಗಿಡ ಅಂದರೆ ಇದು ಡೇಟ್ಸ್. ಆ್ಯಕ್ಚುಲಿ ದುಬೈಯಿಂದ ಬರಬೇಕಾದ್ರೆ ಡೇಟ್ಸ್ ತೊಗೊಂಡ್ಬಂದಿದ್ದು, ಅದರಿಂದ ತಿಂದಾದ್ಮೇಲೆ ಬೀಜ ಇರ್ತಲ್ಲ, ಅದನ್ನು ಮನೆಯಲ್ಲಿ ಬೀಜನ ಪಾಟ್ಗಳು ಹಾಕೊಂಡಿದ್ದು, ಅದರಿಂದ ಬಂದಂಥ ಬೀಜಗಳನ್ನು ಗಿಡ ಮಾಡಿಕೊಂಡು ಹಾಕಿದ್ವಿ. ಬಟ್ ಇದು ನಮ್ಗೆ ಫಲ ಕೊಡುತ್ತೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ. ನಾನು ಕೇಳಿರೋ ಪ್ರಕಾರ ಈ ಗಿಡಗಳಲ್ಲಿ ಮೇಲ್ ಗಿಡಗಳು ಅಂದರೆ ಗಂಡು ಗಿಡಗಳು ಜಾಸ್ತಿ ಇರೋದಂತೆ. ಅಕಸ್ಮಾತ್ ಗಂಡು ಗಿಡ ಇದ್ರೆ ಬಿಡಲ್ಲ, ಇದರಲ್ಲಿ ಅಟ್ಲೀಸ್ಟ್ ಇರೋದ್ರಲ್ಲಿ ಒಂದು 50% ಆದ್ರೆ ಹೆಣ್ಣು ಗಿಡಗಳಿದ್ರೆ ನಮಗೆ ಫಲ ಸಿಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದು ಹಾಕೊಂಡಿದ್ದೀವಿ. ಮತ್ತು ಕೆಲವೆಲ್ಲ ಸಣ್ಣ ಗಿಡಗಳಿದ್ದಾವೆ, ಅದು ಡ್ರ್ಯಾಗನ್ ಫ್ರೂಟ್. ಸೊ ಇದು ದೊಡ್ಡ ಗಿಡಗಳಿದೆ, ಇದರಲ್ಲಿ ಕೆಲವು ಚಿಕ್ಕ ಗಿಡಗಳಿದೆ. ಅಂದರೆ ರೀಸೆಂಟಾಗಿ ನಮ್ಮ ಸ್ನೇಹಿತರು ದುಬೈಗೆ ಹೋಗಿ ಬಂದಾಗ ಡೇಟ್ಸ್ಗಳು ಕೊಟ್ಟಿದ್ರು. ಹಾಗಾಗಿ ಆ ಬ್ಯಾಚ್ ವೈಸ್ ಅಂದರೆ ಲೇಟಾಗಿ ಬಂದಂಥ ಬೀಜಗಳನ್ನು ನೆಟ್ಟಾಗ ಅವನ್ನ ಲೇಟಾಗಿ ನೆಟ್ಟಿರೋದ್ರಿಂದ ಗಿಡಗಳು ಚಿಕ್ಕವಿದ್ದಾವೆ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ಗಳು ಹಾಕ್ಕೊಂಡಿದ್ದೀವಿ. ಅದು ಬಿಟ್ಟರೆ ಇನ್ನು ಹೂವಿನ ಮರಗಳು ಹಾಕಿದ್ವಿ ಫ್ರಂಟು. ಆ ಹೂವಿನ ಮರಗಳು ಏನಕ್ಕೆ ಅಂತಂದರೆ, ಒಂದು ಜೇನುಗಳಿಗೆ ಅನುಕೂಲ ಆಗುತ್ತೆ ಅಂತ. ಅದು ಅದರಿಂದ ಬಂದೊಂದು ಮಕರಂದಗಳನ್ನ ಇಟ್ಕೊಂಡು ಜೇನು ತಯಾರು ಮಾಡ್ತವೆ. ಜೊತೆಗೆ ನಮಗೆ ಲುಕ್ ಇರುತ್ತೆ, ಫ್ರಂಟ್ ಗೇಟ್ ಹತ್ರ ಹೂವಿನ ಮರಗಳಿಂದ ಲುಕ್ ಇರುತ್ತೆ. ನಾಗಪುಷ್ಪ ಇದೆ, ಇದು ಸಂಬಂಧಪಟ್ಟಂತ ಗಿಡ ಅಂತ ಹೇಳ್ತಾರೆ. ಆ ಹೂವು ಸಹ ಈಶ್ವರನ ಲಿಂಗದ ಮೇಲೆ ಫೇವ್ರೇಟ್ ಅಂತ ಏನೋ ಹೇಳ್ತಾರಲ್ವಾ, ಆ ಥರ ಇರುತ್ತೆ. ಸೇಮ್ ಲಿಂಗದ ಮೇಲೆ ಹಾವು ಸರ್ಪ ಇದ್ದಾಗೆ ಆ ಹೂ ಇರುತ್ತೆ. ಅದಾ ಇದು ನಾಗಪುಷ್ಪ. ಎಷ್ಟು ಚೆನ್ನಾಗಿದೆ, ಗಿಫ್ಟ್ ಆಗಿ ಕೊಟ್ಟಿರೋದಾ? ಹೌದು, ಇದು ನಾವಿಲ್ಲಿ ಮನೆಗೆ ಪಾಯ ಪೂಜೆ ಮಾಡೋ ದಿವಸ ಅವರೇ ತಂದು ಬಿಟ್ಟೋದ್ರು. ಸೂಪರ್. ಅವ್ರಿಗೆ ತುಂಬಾ ಖುಷಿ ಆಯ್ತು, ಅವ್ರಿಗೆ ಕರು ತಂದು ಬಿಟ್ಟೋಗಿದ್ದು. ಅವ್ರು ನಾನು ನೋಡಿ ಚೆನ್ನಾಗಿದೆ ಅಂತ ಅಂದೆ, ಬಟ್ ಅವರು ತಂದೆ ಕೊಟ್ಟೋಗ್ಬಿಟ್ಟು, ನೀವೇ ಸಾಕೊಳ್ಳಿ ಸರ್, ಚೆನ್ನಾಗಿ ಸಾಕ್ತೀರಿ ಅಂತ. ನೀವು ಸಾಕ್ತೀರಾ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷತೆ ಇದೆ ಮೇಡಮ್ ಇಲ್ಲಿ, ಇದು ಹಳ್ಳಿ ಮರ, ದೇವ್ರ ಮರ ಅಂತಲೇ ಕರಿಬೋದು. ಸೊ ಈ ಮರದಲ್ಲಿ ಸುಮಾರು ವಿಶೇಷತೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಹೆಚ್ಚಿನ ಆಕ್ಸಿಜನ್ ಸಿಗುತ್ತೆ, ಜೊತೆಗೆ ಹೆಚ್ಚು ನೆರಳು ಕೊಡುತ್ತೆ. ಇದು ದೇವ್ರ ಗಿಡ ಆಗಿರೋದ್ರಿಂದ ಯಾರೂ ಕಡಿಯೋಂಗಿರಲ್ಲ. ನಮ್ಮ ಅದೃಷ್ಟಕ್ಕೆ ಈ ಜಮೀನು ಮಾರಬೇಕಾದ್ರೆ ಹಳ್ಳಿ ಮರ ಆಲ್ರೆಡಿ ಇತ್ತು, ಇದನ್ನು ಹಾಗೆ ಬಿಟ್ಕೊಂಡು ನೋಡಿರ್ಬೋದು, ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬ ನೆರಳಿದೆ. ಇದು ಇಲ್ಲಿಗೆ ಬಂದಾಗ ಯಾವಾಗಲೂ ನನ್ನ ಮೈಂಡು ತುಂಬ ರಿಫ್ರೆಶ್ ಆಗುತ್ತೆ.
ಹೆಚ್ಚಿನ ಆಕ್ಸಿಜನ್ ಇರ್ಬೋದು ಅಥವಾ ಇಲ್ಲಿರೋಂಥ ಒಂದು ವಾತಾವರಣ ಇರ್ಬೋದು. ನಿಜವಾಗ್ಲೂ ನನಗೊಂದು ಒಳ್ಳೆ ರೀಚಾರ್ಜ್ ಸಿಗುತ್ತೆ ಇಲ್ಲಿಗೆ ಬಂದಾಗ. ನಾನು ಹಸುಗಳು ಇಲ್ಲೇ ಕಟ್ಕೊಂಡು ಹಸು ಜೊತೆ ಸುಮಾರು ಟೈಮ್ ಸ್ಪೆಂಡ್ ಮಾಡ್ತೀನಿ ಈ ಜಾಗದಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ ಈ ಮರದ ಹತ್ರ ನೀವು ಹತ್ರ ಬಂದು ನೋಡ್ಬೋದು, ಇದು ಅರಳಿ ಮರ, ಇದು ಮುತ್ಗದ ಮರ, ಈಚಲು ಮರ, ಬಸರಿ ಮರ, ಇಷ್ಟು ಮರಗಳು ಜೊತೆಲಿ ಬೆಳೀತಾ ಇದೆ. ಸರ್ ಇನ್ನೊಂದ್ಸಲ ಹೇಳಿ. ಅರಳಿ ಮರ, ಮುತ್ಗದ ಮರ ಅಂದರೆ ನೀವು ಇಸ್ತ್ರಿ ಎಲೆ ಮಾಡ್ತಾರೆ, ಊಟದ ಎಲೆ ಮಾಡ್ತಾರೆ. ಇಲ್ಲಿದೆ ಮೇಡಮ್ ಇದು ಎಲೆ, ಅದು ಇದು ಬಸರಿ ಮರ ಅಂತ ಕರೀತಾರೆ. ಇದು ಬಸರಿ ಮರ, ಇನ್ನೊಂದು ಈಚಲು ಮರ. ಸೊ ನೋಡಿ, ಒಂದು ಜಾಗದಲ್ಲಿ 4 ಮರಗಳು ಜೊತೆಲಿ ಬೆಳೀತಾ ಇದೆ. ನಾವು ಯಾವುದನ್ನು ಕಟ್ ಮಾಡಲಿಲ್ಲ, ಬೇರೆ ಮಾಡಿಲ್ಲ, ಜೊತೆಲೇ ಬೆಳೀತಾ ಇದೆ. ನೋಡಿ, ಇದು ಬಾಂಧವ್ಯ ಅಂದ್ರೆ ಇದು. ಒಟ್ಟಿಗೆ ಬಾಳೋದ್ರಲ್ಲಿ ಎಷ್ಟು ಸುಖ ಇದೆ ಅಂತ ಹಿರಿಯರು ಹೇಳ್ತಾರಲ್ಲ, ಒಟ್ಟಿಗೆ ಬಾಳ್ವೆ ಮಾಡಿ ಅಂತ. ಸೊ ನೋಡಿ, ಮರಗಳು ಸಹ ಅದೊಂದು ಸಂದೇಶನ ಸಾರ್ತಾ ಇದೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ. ಸೊ ಇದು ನೋಡಿದಾಗ ಯಾವಾಗಲೂ ಒಂದು ಮೋಟಿವೇಶನ್ ಇರುತ್ತೆ. ಎಲ್ಲರೂ ಅಂದರೆ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಸಮಾಜದಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಬಾಳಿದ್ರೆ, ಎಲ್ಲ ಒಂದೇ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಬಾಳಿದ್ರೆ ನಿಜವಾಗ್ಲೂ ಒಳ್ಳೆ ಸ್ವರ್ಗದಂಥ ಒಂದು ಸಮಾಜನ ಕಟ್ಬೋದು. ಆ ಯೋಚನೆ ಇರಬೇಕು. ಇಲ್ಲಿ ಬಂದಾಗಲ ನನಗೆ ಅನ್ನಿಸ್ತಾ ಇರುತ್ತೆ. ಸೊ ಏನೇ ಬೇಜಾರಿದ್ರೂ ಈ ಜಾಗದಲ್ಲಿ ಇದನ್ನ ನೋಡಿದ್ರೆ ಎಲ್ಲ ನನ್ನವರೇ ಅಂತ ಅನ್ನಿಸ್ತದೆ. ಒಂಥರ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ನನಗೆ. ಹೌದು, ಸತ್ಯ ಸರ್. ನಿಮಗೆ ಒಳ್ಳೆ ಮನೆ ಪಕ್ಕ, ಅಯ್ಯೋ ಸೂಪರ್ ಆಗಿದೆ. ಒಂದು ರೆಸಾರ್ಟ್ ನೋಡ್ದಂಗೆ ಆಯಿತು. ಇಲ್ಲಿ ಈ ಜಾಗನ ಇನ್ನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಯೋಗ ಮಾಡೋದಕ್ಕೆ ಅಥವಾ ಆಟ ಆಡೋದಕ್ಕೆ ಒಂದು ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಈ ಜಾಗದಲ್ಲಿ. ಅದ್ಭುತ. ನಿಧಾನವಾಗಿ 1 by 1 ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ಒಂದು ಹಿರಿಯರ ಮಾತಿದೆ. ಇಲ್ಲಿ ನಾನು ಆಗಲೇ ನಿಮಗೆ ಹೇಳಿದಾಗೆ ಅರಳಿ ಮರ ಜೊತೆಗೆ ಇನ್ನೂ 3 ಮರಗಳು ಸಹ ಜೊತೆಲಿ ಸೇರಿ ಬಾಳ್ತಾ ಇದೆ. ಇದು ನೋಡಿದ್ರೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಯಾರೂ ನಮ್ಮ ಶತ್ರುಗಳಿರಲ್ಲ, ಎಲ್ಲರೂ ನಮ್ಮ ಮಿತ್ರರೇ. ಯಾವುದೋ ಒಂದು ಕೆಟ್ಟ ಗಳಿಗೆಯಿಂದ ನಮ್ಮ ಮನಸ್ಸುಗಳಲ್ಲಿ ಮನಸ್ತಾಪಗಳು ಬಂದಿರುತ್ತೆ. ಹಾಗಾಗಿ ಅದನ್ನು ದೂರ ಮಾಡಿಕೊಂಡು ನಾವೆಲ್ಲ ಒಂದು ಅಂತ ಬದುಕೋದು ತುಂಬ ಚೆನ್ನಾಗಿರುತ್ತೆ. ಸೊ ಇದೆಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ಫೋನ್ ರಿಸೀವ್ ಮಾಡೋಕ್ಕಾಗದೇ ಇರೋದ್ರಿಂದ, ಯಾಕೆಂದರೆ ವೀಕ್ ಡೇಸಲ್ಲಿ ನಾನು ಆಫೀಸ್ ವರ್ಕಲ್ಲಿ ಬ್ಯುಸಿ ಇರ್ತೀನಿ, ಹಾಗಾಗಿ ನಾನು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ವೀಕೆಂಡಲ್ಲಿ ನಾನು ಜಮೀನಲ್ಲೇ ಇರ್ತೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಕೈಲಾದಂಥ ಮಾಹಿತಿನ ಮತ್ತು ನನಗೆ ಗೊತ್ತಿರೋಂಥ ಮಾಹಿತಿನ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಸಹ ಏನಾದರೂ ಒಂದು ಇಲ್ಲಿ ನಾನು ಮಾಡ್ತಾ ಇರೋದ್ರಲ್ಲಿ ಏನಾದರೂ ಸರಿಪಡಿಸ್ಕೊಳ್ಳೋವಂಥದ್ದು ಅಥವಾ ತಪ್ಪುಗಳೇನಾದ್ರು ಕಂಡು ಬಂದರೆ ದಯಮಾಡಿ ನನಗೆ ಗೈಡ್ ಮಾಡಿ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಏಕೆಂದರೆ ನಾನು ಇನ್ನೂ ಕಲಿಯೋದು ತುಂಬ ಇದೆ. ನಾನು ನಿಮ್ಮಂಥವ್ರ ಹತ್ರನೇ ಕಲ್ತು ಈ ಥರ ಇಲ್ಲಿವರೆಗೆ ಬಂದಿದ್ದೀನಿ. ಇನ್ನೂ ತಪ್ಪು ಏನಾದರೂ ನಾನು ಮಾಡ್ತಾಯಿದ್ರೆ ನಾನು ಸರಿಪಡಿಸ್ಕೊತೀನಿ. ಹಾಗೆ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ವಿಡಿಯೋ ಮಾಡ್ತಾ ಇರೋರಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ತೋಟದ ಜರ್ನಿನ ಇಲ್ಲಿಗೆ ಮುಕ್ತಾಯ, ಅಂದರೆ ಫುಲ್ ಸ್ಟಾಪ್ ಮಾಡಲ್ಲ, ಕಾಮ ಹಾಕಿ ನಿಲ್ಲಿಸ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ನಿಮ್ಗೆ ಏನಾದರೂ ಮಾಹಿತಿ ಇದೆ? ಹೌದು, ನಿನ್ಗಳನ್ನು 2 ವರ್ಷ ಆದಮೇಲೆ ಅಥವಾ 1 ವರ್ಷ ಆದಮೇಲೆ ಯಾವ್ಯಾವ ಹಣ್ಣು ಬಂದಿದೆ ಅಂತ ಪ್ರತಿ ಸಲ ನಾವು ಅಪ್ಡೇಟ್ ಕೊಡ್ತಾ ಇರೋಣ ಯೂಟ್ಯೂಬ್ ಮುಖಾಂತರ. ಮತ್ತು ನಾವು ಇಲ್ಲಿ ಏನೇನು ಮಾಡ್ತಿದ್ದೀರಾ ಅಪ್ಡೇಟ್ಸ್ ಕೂಡ ನಾವು ಈ ಚಾನಲ್ ಮುಖಾಂತರ ಕೊಡ್ತಾ ಇರ್ತೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಬಂದು ತಿಳ್ಕೊಬೋದು. ಸರ್ ಕೂಡ ಇಷ್ಟು ಪೇಷನ್ಸಿಂದ, ಅವರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು, ಯಾವುದೇ ಅಹಂ ಇಲ್ದೇ ಅಷ್ಟು ನೀಟಾಗಿ ಪ್ರತಿಯೊಂದು. ಈಗ ಕೆಲವು ಜನಗಳಿಗೆ ತುಂಬ ಹೊಟ್ಟೆ ಕಿಚ್ಚೆ ಜಾಸ್ತಿ, ಅಯ್ಯೋ ಇದನ್ನ ಎಲ್ಲಿ ಬೇರೆಯವ್ರು ಮಾಡಿಬಿಡ್ತಾರೋ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಅವ್ರು ಕೆಲವೊಂದು ಇಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿನ ನಮಗೆ ಹೇಳ್ಕೊಟ್ರು. ಮತ್ತು ಬೇರೆ ರೈತರುಗಳು ಅಳವಡಿಸ್ಕೊಳ್ಳಿ ಅಂತ ಒಂದು ಅವ್ರ ಮನಸ್ಸಿದೆಯಲ್ಲ, ದೊಡ್ಡ ಮನಸ್ಸು, ಅದು ನಿಜವಾಗ್ಲೂ ಖುಷಿ ಪಡೋ ವಿಷಯನೇ ಹೌದು. ಇಂತಹ ರೈತರುಗಳು ಇನ್ನೂ ಜಾಸ್ತಿ ಬೆಳೀಲಿ, ಇನ್ನೂ ಮುಂದೆ ಬರಲಿ ಅಂತ ಅರಿಸ್ತಾ ನಾವು ಈ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.